ಎಲ್ರಿಗೂ ನಮಸ್ಕಾರ. ನಮಸ್ತೆ. ಈ ದಿನ ನಮ್ಮ ವಿಶ್ವ ಕನ್ನಡ ಸಾಹಿತ್ಯ ಸಿರಿ ಪರಿಷತ್ 2ನೇ ವಾರದ ಒಂದು ಕಾರ್ಯಕ್ರಮ ಅನ್ಕೊಂಡಿದೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನೀವು ವಿಶೇಷವಾಗಿ ಈ ಪದಬಂಧ ಹಾರವನ್ನ ರಚನೆ ಮಾಡೋದನ್ನ ನಾನು ಗಮನಿಸಿದ್ದೇನೆ. ಹಾಗೇನೆ ಎಲ್ಲಾ ಸಾಹಿತ್ಯಾಸಕ್ತರು ನಾಡಿನ ತುಂಬಾ ವಿಶೇಷವಾಗಿ ಸಾಹಿತ್ಯದಲ್ಲಿ ತೊಡಗಿಕೊಂಡವರು ಗಮನಿಸಿದ್ದಾರೆ. ಆದ್ರೆ ಇದು ಬಹು ಜನಕ್ಕೆ ಪರಿಚಯ ಇಲ್ಲ. ಹಾಗಾಗಿ ನೀವು ಈ ಪದಬಂಧ ಹಾರದ ಬಗ್ಗೆ, ಅದು ಹೇಗೆ ಉತ್ಪತ್ತಿ ಆಯ್ತು, ಯಾರು ಆರಂಭ ಮಾಡಿದ್ರು, ತಮಗೆ ಹೇಗೆ ಅದು ಒಲವನ್ನ ಸೂಚಿಸ್ತು, ನೀವು ಹೇಗೆ ಅದರ ಒಂದು ಕರಗತ ಮಾಡಿಕೊಂಡಿದ್ದೀರಿ ಅನ್ನೋದನ್ನ ನಮಗೆ ಹೇಳ್ಬೇಕು. ಜೊತೆಗೆ ಈ ಹಿಂದಿನ ವಾರ ಒಂದು ಪದಬಂಧ ಕೊಟ್ಟಿದ್ವಿ, ಅದನ್ನ ಎಲ್ಲರೂ ರಚನೆ ಮಾಡಿದ್ದಾರೆ, ಕೆಲವರು ವಾಟ್ಸಪ್ ಮುಖಾಂತರ ಕಳಿಸ್ಬಿಟ್ಟಿದ್ದಾರೆ. ಅದರ ವಿಶ್ಲೇಷಣೆ, ಹೇಗೆ ಪದಗಳನ್ನ ತುಂಬಬೇಕು ಸಾಹಿತ್ಯದ ಹಿನ್ನೆಲೆಯಲ್ಲಿ, ಈ ಎರಡನ್ನು ತಾವು ನಡೆಸ್ಕೊಡ್ಬೇಕಾಗಿ ವಿನಂತಿಸ್ಕೊಳ್ತೇವೆ. ಆಗ್ಬೋದು ಸರ್, ಒಳ್ಳೆ ತಾವು ಮುಂದುವರಿಸಿ ಸರ್. ಕಾಣಿಸ್ತಾ ಇದೆಯಲ್ಲ ಈಗ? ಕಾಣಿಸ್ತೇವೆ, ಮಾಡಿ. ಮೊದಲನೇದಾಗಿ ಹಾರಬಂಧ ಅಂತಕ್ಕಂಥ ನೋಡ್ಲಿಕ್ಕೆ ಹೂವಿನ ಹಾರದ ರೀತಿಯಲ್ಲಿ ಕಾಣಿಸ್ಕೊಳ್ತದೆ. ಅಕ್ಷರಗಳ ಜೋಡಣೆ, ಆ ಹೂವಿನ ದಳಗಳು, ದಾರ, ಮತ್ತೆ ಈ ಕಡೆ ಕೆಳಗಡೆ ಒಂದು ಪದಕ ಇರೋ ಹಾಗೆ ಬರ್ತಕ್ಕಂಥ. ಅದನ್ನು ಬಹಳ ಹಿಂದೆನೂ ಕೂಡ ತೋರಿಸಿದ್ದೆ, ಈಗಲೂ ಕೂಡ ಅದನ್ನು ಒಮ್ಮೆ ತೋರಿಸ್ತೇನೆ. ನಮ್ಮ ವಿಶ್ವ ಕನ್ನಡ ಸಾಹಿತ್ಯ ಸಿರಿ ಪರಿಷತ್ತಿನ ಬಗ್ಗೆನೇ ಬರೆದಂತ ಒಂದು ಇದಿದೆ, ಅದನ್ನ ಎಲ್ಲರೂ ಕೂಡ ನೋಡಿದ್ರಿ, ಬಹಳ ಹಿಂದೆನೇ ಕೂಡ ನೋಡಿದ್ರಿ. ಇದನ್ನು ಓದಿ ಕೂಡ ನಾನು ಹೇಳಿದ್ದೇನೆ. ಈಗ ಅದನ್ನು ಓದಿದಾಗ ನಮ್ಮ ಮನಸ್ಸಿನಲ್ಲಿ ಬರುವ ಭಾವ ಇಲ್ಲಿ ಮೂಡಿಸಬೇಕಾದ್ರೆ ಹೇಗೆ ಬರ್ತದೆ ಅನ್ನೋದು ಮುಖ್ಯವಾದ ಪ್ರಶ್ನೆ. ಅದಕ್ಕೇನ್ ಮಾಡ್ತೇವೆ, ಮೊದಲನೇ ಸಾಲನ್ನೇ ನಾವು ಹೇಳ್ತೇವೆ. ಸಾಹಿತ್ಯ ನಿತ್ಯ ಸತ್ಯ ಕಣ, ಅದೊಂದೇ ಲೈನ್ ಅನ್ನು ತಕ್ಕೊಳ್ಳೋಣ. ಈಗ ಕೇಳಿಸ್ಕೊಂಡಾಗ ಅರ್ಥ ಆಗೇ ಬಿಡ್ತದೆ. ಸಾಹಿತ್ಯ ನಿತ್ಯ ಸತ್ಯ ಕಣ, ನೋಡಿ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಏನಾಗ್ತಿದೆ ಅಂದ್ರೆ, ಯಾವ್ಯಾವ್ದು ಅಕ್ಷರಗಳು ಮತ್ತೆ ರಿಪೀಟ್ ಆಗ್ಬಿಟ್ಟು, ಆ ರಿಪೀಟ್ ಆಗೋ ಅಕ್ಷರ ಮಧ್ಯ ಭಾಗದಲ್ಲಿ ಬರ್ತದೆ. ಅದನ್ನ ಒಮ್ಮೆ ಬರೆದು ತೋರಿಸ್ಬಿಡ್ತೇನೆ ಇಲ್ಲೇ. ಸಾಹಿತ್ಯ ನಿತ್ಯ ಸತ್ಯ ಕಣ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಈಗ ನೋಡುವ, ನಮಗೆ ಅದನ್ನ ಅರ್ಥ ಮಾಡ್ಕೊಂಡಂಗ ಆಗುತ್ತೆ. ನಾವು ಕೂಡ ಆ ರೀತಿ ರಚನೆ ಹೇಗ್ ಮಾಡ್ಬೇಕು ಅನ್ನೋ ಒಂದು ಪ್ರಯೋಗನೂ ನೀವು ಕಲಿಸ್ಕೊಟ್ಟಂಗ ಆಗುತ್ತೆ. ಈಗ ನಾನು ಪೂರ್ತಿ ಕಾಣಿಸ್ತಾ ಇದೆ, ಇಲ್ಲಿ ಬರೆಯೋದು ಕಾಣಿಸುತ್ತಾ? ಕಾಣಿಸುತ್ತೆ ಸರ್, ಮಾಡಿ ಸರ್. ಅದರ ಸಾಹಿತ್ಯ ಏನಿದೆ, ಸಾಹಿತ್ಯ ನಿತ್ಯ ಸತ್ಯ ಕಣ. ಬಹಳ ಮುದ್ದಾಗಿ ಬರಿತಾ ಇದ್ದೀರಿ ಸರ್ ಅಕ್ಷರಗಳನ್ನ. ಸಾಹಿತ್ಯ ನಿತ್ಯ ಸತ್ಯ ಕಣ ಅಂತಕ್ಕಂಥ ಒಂದು ಸಾಲು ಹೀಗಿದೆ ಅಂತ ಇಟ್ಕೊಳ್ಳಿ. ಈಗ ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಓದ್ಲಿಕ್ಕೂ ಬರ್ತದೆ. ಸಾಹಿತ್ಯ ನಿತ್ಯ ಸತ್ಯ ಕಣ. ಈ ಪುಂಜದಲ್ಲಿ ನೋಡಿ, ತ್ಯಾ ತ್ಯಾ ಇದು ರಿಪೀಟ್ ಆಗಿದೆ. ಈ ರಿಪೀಟ್ ಆಗಿರ್ತಕ್ಕಂಥ ಒಂದು ಅಕ್ಷರ ಇದೆಯಲ್ಲ, ಅದು ಮಧ್ಯಕ್ಕೆ ಬರೋ ಹಾಗೆ ನಾವು ಬರ್ಕೊಂಡ್ಬಿಡ್ತೀವಿ. ನೋಡಿ, ಆರ ರೂಪದಲ್ಲಿ ಹೇಗೆ ಮಾಡ್ಬೋದು ಅಂದ್ರೆ, ಸಾ ಆಯ್ತು, ಹಿ ತ್ಯ, ಸಾಹಿತ್ಯ ಆಯ್ತು, ಸಾಹಿತ್ಯ ನಿತ್ಯ. ಇಲ್ಲಿಂದ ನಾನು ನೀ ಅಂತ ಕೊಡ್ತೇನೆ, ನಿತ್ಯ. ಇದರ ಪಕ್ಕದಲ್ಲಿ ಸಾ, ಇದರ ಸತ್ಯ. ಸಾಹಿತ್ಯ ನಿತ್ಯ ಸತ್ಯ ಕಣ, ಹೀಗೆ ಆಗ್ತಕ್ಕಂಥ. ನೋಡಿ, ಇದು ಒಂದು ದಳ ಆದಂಗ ಆಯ್ತು. ಹೂವಿನ ಇದು ಎಂತ ಹೇಳ್ತಾರಲ್ಲ, ಹೂವಿನ ಮಧ್ಯಭಾಗ ಯಾ, ಇವೆಲ್ಲ ದಳಗಳಿದ್ದ. ಆದ್ರಿಂದ ಒಂದು ದಳ ಆಯ್ತು. ಅದೇ ರೀತಿ ಇನ್ನು 2-3 ದಳಗಳನ್ನ ಮಾಡ್ಕೊಂಡು ಹೋಗ್ಬೋದು. ಅದನ್ನ ನಾವು ಇಲ್ಲಿ ತೋರಿಸಿರ್ತಕ್ಕಂಥ. ನೋಡಿ, ಸಾಹಿತ್ಯ ನಿತ್ಯ ಸತ್ಯ ಕಣ, ಜೀವಕಾವ ಭಾವಕ್ಕೆ. ಅದೇ ತರದಲ್ಲಿ ಇದು ಜೀವಕಾವ ಭಾವಕ್ಕೆ. ನೋಡಿ, ಜೀವ ವಾ ತಗೊಂಡಿದ್ದೇನೆ, ಇಲ್ಲಿ ಬರದೆ ಕಾಣಿಸುತ್ತಾ? ಜೀವ ಭಾವಕ್ಕೆ. ನೋಡಿ, ಇದು 2ನೇ ಸಾಲು ಅಂತ ಇಟ್ಕೊಳ್ಳಿ.
ಸಾಹಿತ್ಯ ನಿತ್ಯ ಸತ್ಯ ಕಣ ಜೀವಕಾವ ಭಾವಕ್ಕೆ. ಇಲ್ಲಿ ವಾ ಅಂತಕ್ಕಂಥದ್ದೇನಾಯ್ತು, ಮಧ್ಯದ ಅಕ್ಷರ ಆಗಿದೆ. ಅದನ್ನ ಈಗ ಅದರೊಳಗಡೆ ನೋಡ್ತಾ ಇದ್ದೀವಿ. ವಾ ಅನ್ನೋದು ಮಧ್ಯದಲ್ಲಿದೆ, ಇಲ್ಲಿ ತ್ಯಾ ಅನ್ನೋದು ಮಧ್ಯದಲ್ಲಿ. ಹೀಗೆ ಅದನ್ನ ರೂಢಿಸ್ಕೋಬೇಕು ಬರೆಯೋದನ್ನ. ಅಂದ್ರೆ ಯಾವ ಅಕ್ಷರ ಮಧ್ಯದಲ್ಲಿ ಬರಬೇಕು ಹಾಗೆ ಅದು ಮನಸ್ಸಲ್ಲಿ ಬೇರೆ ಬೇರೆ ತಂದ್ಕೋಬಹುದು. ನಾನು ನೀನು ಕಾನು ಕಣ, ನಾನು ನೀನು ಕಾನು ನೋಡಿ, ನೂ ಒಂದು ಅಕ್ಷರ ಮಧ್ಯದಲ್ಲಿ ಬಂದೇ ಬಿಡ್ತದೆ. ಯಾರು ಬೇಕಾದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬರ್ತದೆ. ಈ ತರದಲ್ಲಿ ಪೂರ್ತಿ ಒಂದು ಹಾರವಾಗಿ ಕಾಣಿಸ್ಕೊಳ್ತದೆ. ಈ ಹಾರದ ಎಷ್ಟು ದಳಗಳಾಗಿ ಬರೀಬೇಕಾಗತ್ತೆ ಸರ್? ಇದು ಒಂದು ದಳ ಬರೆದ್ರೆ ಇಲ್ಲಿ ನಾನೇನ್ ಮಾಡಿದ್ದೇನೆ, ಇಲ್ಲಿ ಒಂದು, ಇಲ್ಲಿ 1 2 3 4, ಅದೇ ತರ ಇಲ್ಲೂ ಕೂಡ 4. ಸರಿ ಸರಿ. ಮಧ್ಯೆ ಇರೋದೇನ್ ಸರ್ ಅದು ಪದಕ? ಪದಕದ ಬಗ್ಗೆ ಮತ್ತೆ ಬರೋದಿಲ್ಲ. ಪದಕದಲ್ಲಿ ಇದು ಪೂರ್ತಿ ಪದ್ಯ ಭಾವವಾಗಿ ಬಂದಿರ್ತದೆ. ಅದರ ಪದ್ಯ ಸಾಹಿತ್ಯವನ್ನ ಇಲ್ಲಿ ಬರ್ಕೊಂಡಿದ್ದೇನೆ ಕನ್ನಡದಲ್ಲಿ. ಸಾಹಿತ್ಯ ನಿತ್ಯ ಸತ್ಯ ಕಣ ಜೀವಕಾವ ಭಾವಕ್ಕೆ. ಬಹುಶಃ ಎಲ್ಲರೂ ಓದ್ಬೋದು ಅಂತ ಕಾಣಿಸ್ತದೆ. ಸಾಹಿತ್ಯ ನಿತ್ಯ ಸತ್ಯ ಕಣ ಜೀವಕಾವ ಭಾವಕ್ಕೆ. ಈ ತರದಲ್ಲಿ ಉದ್ದಕ್ಕೂ ಸಾಲುಗಳಿದ್ದಾವೆ. ಇದೆಲ್ಲೂ ಕೂಡ ಹಾರ ಬಂಧದಲ್ಲಿ ಈ ತರ ಬಂದಿದೆ. ಈ ತರ ಹಾರ ಬಂಧದಲ್ಲಿ ಪೂರ್ತಿ ಬಂದಿದೆ. ಮಧ್ಯದಲ್ಲಿರೋ ಪದಕ ಇದೆಯಲ್ಲ, ಅದು ಮಾತ್ರ ಗದ್ಯ ಸಾಹಿತ್ಯ. ಆ ಗದ್ಯ ಸಾಹಿತ್ಯ ತಂದ್ಬಿಟ್ಟು ಇಲ್ಲಿ ಬರೆದು ಬಿಟ್ಟೆ ತೋರಿಸ್ಬಿಡ್ತೇನೆ. ದಯವಿಟ್ಟು ಬೇರೆಯವರು ಆಡಿಯೋ ಮ್ಯೂಟ್ ಮಾಡ್ಬೇಕು. ತಾವು ನೋಡ್ತಾ ಇರೋರು ದಯವಿಟ್ಟು ಆಡಿಯೋ ಮ್ಯೂಟ್ ಮಾಡ್ಕೊಳ್ಳಿ, ವಿಡಿಯೋ ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗುತ್ತೆ ದಯವಿಟ್ಟು. ಗದ್ಯ ಸಾಹಿತ್ಯವನ್ನ ನಾನು ಪೂರ್ತಿ ಬರೆದು ಬಿಡ್ತೇನೆ. ವಿವೇಕದ ಸ್ವರ ಸಾರಥ್ಯ ನೋಡಿ, ವಿವೇಕದ ಸ್ವರ ಸಾರಸ್ಯ, ಸ್ವರ ಸಾರಥ್ಯ, ಸ್ವರ ಸಾರಥ್ಯ. ಬನವಾಸಿ ಕಾವ್ಯಾಬ್ಧಿ, ಬನವಾಸಿ ಕಾವ್ಯಾಬ್ಧಿ ಬಿಟ್ಟಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ. ಹೌದು, ಆ ಪಂಪನ ವಾಕ್ಯವನ್ನು, ಪಂಪನ ವಾಕ್ಯ. ಕಾವ್ಯಾಬ್ಧಿ. ಸಂಚರಿಪ ಭಾಸೌಧ, ಸಂಚರಿಪ ಭಾಸೌಧ, ಭಾ ಇಲ್ಲಿ ಮಹಾಪ್ರಾಣ, ಸೌಧ, ಸೌಧ. ಜ್ಞಾನ ಋತು ವರುಷ ಸ್ವತ್ತು, ಜ್ಞಾನ ಋತು, ಜ್ಞಾನ ಋತು ಪರುಷ, ಪರುಷಮಣಿ ಎಲ್ಲ ಕೇಳಿದ್ದೀವಿ. ಪರುಷಮಣಿ ಹೌದು, ಸ್ವತ್ತು. ಇದು ಗದ್ಯ ರೂಪದಲ್ಲಿ ಇರ್ತಕ್ಕಂಥ ಒಂದು ಅಭಿಪ್ರಾಯ. ಯಾವುದ್ರ ಬಗ್ಗೆ ಇದು ಅಭಿಪ್ರಾಯ ಅಂದ್ರೆ ವಿಶ್ವ ಕನ್ನಡ ಸಾಹಿತ್ಯ ಸಿರಿ ಪರಿಷತ್ತಿನ ಬಗ್ಗೆನೇ ಇರೋ ಒಂದು ಅಭಿಪ್ರಾಯ. ಉದ್ದೇಶ, ಧ್ಯೇಯೋದ್ದೇಶ ಅದರಲ್ಲಿ ಕಂಡಿದೆ. ಹೌದು, ಈಗ ನೋಡುವ ಹೇಗೆ ಅಂತಂದ್ಬಿಟ್ಟು. ವಿವೇಕದ ಸ್ವರ ಸಾರಥ್ಯ ನಮ್ಗೆ ಅರ್ಥವಾಗ್ತದೆ ನೋಡಿ, ಭಾವನೆ ಅರ್ಥ ಮಾಡಿ. ವಿವೇಕ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಸ್ವರದ ಸಾರಥ್ಯ, ಸ್ವರವೇ ಇಲ್ಲಿ ಅದರ ಸಾರಥ್ಯ ವಹಿಸ್ಕೊಂಡಿದೆ. ಬನವಾಸಿ ಅನ್ನೋದಕ್ಕೊಂದು ಕಾವ್ಯಾಬ್ಧಿ, ಕಾವ್ಯ ಅಂತಕ್ಕಂಥ ಒಂದು ಸಮುದ್ರ, ಬನವಾಸಿ ಅಂತಕ್ಕಂಥ. ಕಾವ್ಯಾಬ್ಧಿ ಅಂದ್ರೆ ಸಮುದ್ರ, ಕಾವ್ಯಾಬ್ಧಿ ಅಂದ್ರೆ ಸಮುದ್ರ, ಕಾವ್ಯ ಒಂದು ಸಮುದ್ರ. ಸಂಚರಿಪ ಭಾಸೌಧ, ಸಂಚರಿಪ ಸಂಚರಿಸುವಂತಹ. ನಮ್ಮ ಪರಿಷತ್ ಒಂದೇ ಕಡೆ ಕುತ್ಕೊಳ್ಳುವಂಥದ್ದಲ್ಲ, ಎಲ್ಲಕ್ಕೂ ಸಂಚರಿಸಲೇಬೇಕು. ಮಾತು ಹಾಗೆ ಸಂಚರಿಸ್ತದೆ ಹಾಗೆ. ಭಾಸೌಧ, ಭಾ ಅಂತಂದ್ರೆ ಬೆಳಕು ಅನ್ನೋ ಅರ್ಥ ಕೂಡ ಇದೆ. ಸೌಧ ಅಂತಂದ್ರೆ ಭವನ, ಬೆಳಕಿನ ಭವನ ಅಂತ. ಓಕೆ. ಜ್ಞಾನ ಋತು, ಜ್ಞಾನವೆಂಬ ಋತು, ಜ್ಞಾನವನ್ನು ಅರಿಯುವುದು. ಜ್ಞಾನ ಅಂತಕ್ಕಂಥ ಋತು ಅಂತಿದೆಯಲ್ಲ, ಅದೇ ಋತು ಅಂತ ಹೇಳಿ. ಪರುಷ ಸ್ವತ್ತು, ಏನನ್ನ ಮುಟ್ತೋ ಅದು ಬಂಗಾರ ಆಗ್ಬಿಡುತ್ತೆ ಅನ್ನೋ ಸ್ವತ್ತು. ಇದು ನಮ್ಮ ಸ್ವತ್ತು. ಎಂತ ಸ್ವತ್ತು? ಜ್ಞಾನ ಋತು ಪರುಷ ಸ್ವತ್ತು. ಇದು ಎಂತದ್ದು ಗದ್ಯ ರೂಪದಲ್ಲಿ ಹೇಳಿ ಹಾಗೆ ಹೋಗುದು. ಇದು ಪದಕದಲ್ಲಿ ಹೇಗೆ ಬರೀಬೇಕು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ. ವಿವೇಕದ ಮೊದಲಿಗೆ ಒಂದು ಅಕ್ಷರ ಅರ್ಥ ಮಾಡ್ಕೋಬೇಕೀಗ. ಇಲ್ಲಿ ನೆಕ್ಸ್ಟ್ 3 ಅಕ್ಷರ, ಆಮೇಲೆ 5 ಅಕ್ಷರ, 7 ಅಕ್ಷರ, ಮತ್ತೆ 3 ಅಕ್ಷರ, ಮತ್ತೆ 1 ಅಕ್ಷರ. ಈ ತರದಲ್ಲಿ ಬರಬೇಕು. ಈಗ ಒಮ್ಮೆ
ವಿ ನ ಮುಂದೆ ಬಂದೇ ಆಗ್ಬಿಡ್ತು. ಹಾ ನೆಕ್ಸ್ಟ್ 3 ಅಕ್ಷರ ತಗೋಬೇಕು. ವೇಕದ, ವಿ ವಿ ಕ ದ ನೋಡಿ, ವೀಕ ಅಂತ ಬಂದೇ ಬಿಟ್ಟಿದೆ. ಹಾ ಆಮೇಲೆ ನೆಕ್ಸ್ಟ್ 3 ಆಯ್ತು, 5 ಬರಬೇಕು. 1 2 3 4 5 ಇಲ್ಲಿ ಸ್ವರ ಸಾರಥ್ಯ ಬಂದ್ಬಿಡ್ತು. ಸ್ವರ ಸಾರಥ್ಯ, ಸ್ವರ ಸಾರಥ್ಯ, ಸಾರಥ್ಯ. ಹಾ ಸಾರಥ್ಯ. ನೆಕ್ಸ್ಟ್ ಇದು 5 ಆಯ್ತು. ನೆಕ್ಸ್ಟ್ ಬಂದ್ರೆ 7 ಬರಬೇಕು, ಇಲ್ಲಾಂದ್ರೆ ಮತ್ತೆ 3 ಬಂದು ಹೋಗ್ಬೇಕು. 3 ಬರಬೇಕು. ಬನವಾಸಿ ಕಾವ್ಯಾಪಿ 1 2 3 4 5 6 7 ಅಕ್ಷರ ಇದೆ ನೋಡಿ. 1 ಅಕ್ಷರ, 3 ಅಕ್ಷರ, 5 ಅಕ್ಷರ, 7 ಅಕ್ಷರ ಬೆಸ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಬನವಾಸಿ ಕಾವ್ಯ. ಬನವಾಸಿ 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 ವಿಕಾಸಾಸಿ ಆಯ್ತಲ್ಲ, ವಿಶ್ವ ಕನ್ನಡ ಸಾಹಿತ್ಯ ಸಿರಿ ಬಂತು. ಹೌದು. ಬನವಾಸಿ ಕಾವ್ಯ ಕಾವ್ಯಾಬ್ಧಿ ನೋಡಿ ಇಲ್ಲಿ 7 ಆಯ್ತು. ಮತ್ತೆ ನೆಕ್ಸ್ಟ್ 5 ಬರಬೇಕು. ಇದೇ ದೊಡ್ಡ 5 ಬರಬೇಕು. ಸಂಚರಿಪ, ಸಂಚರಿಪ ಭಾ ಅಲ್ಲಿವರೆಗೂ ಬರ್ತದೆ. 5 ಆಗ್ಬೇಕಲ್ಲ, 1 2 3 4 5 ಇಲ್ಲಿಗೆ ತಗೊಳ್ಳಿ. ಸಂಚರಿಪ, ಸಂಚರಿಪ ಭಾ ಭಾ 5 ಆಯ್ತು. ಭಾ ಸೌಧ ಇಲ್ಲಿ ಬರಬೇಕಿನ್ನ 5 ಆಯ್ತು. ಇನ್ನು 3 ಬರಬೇಕಲ್ವಾ. ಸಂಚರಿಪ ಭಾಸೌಧ. 1 ನಿಮಿಷ ನಾನೇನ್ ಮಾಡ್ಕೊಂಡಿದ್ದೇನೆ ನೋಡಿ ಸರ್. ಅಲ್ಲಿ ಪಾ ಈ ಕಡೆ ಬರ್ಬೇಕೇನೋ ಅನ್ಸುತ್ತೆ. ಗೊತ್ತಾಯ್ತು. ಒಂದ್ಸರಿ ಸಂಚರಿಪ ಭಾಸೌಧ ಆಯ್ತಲ್ವಾ. ಸಂಚರಿ ಭಾಸೌಧ ಅಷ್ಟು ಬರ್ಬೇಕಾಗುತ್ತೆ. ಸಂಚರಿಪ ಭಾಸೌಧ ಇಲ್ಲಿಗೆ ಬರ್ಬೇಕಾಗುತ್ತೆ. ಹೌದು, ಅದು ಅದು 7 ಅಕ್ಷರ. ಯಾಕೆಂದ್ರೆ 5 ಆಯ್ತು, 7 ಆಯ್ತು. 5 1 2 3 4 5 6 ಕಾವ್ಯಾಬ್ಧಿ ಆಯ್ತು. ನೆಕ್ಸ್ಟ್ ಸಂಚರಿಪ ಭಾಸೌಧ ಅಷ್ಟು ಬರಬೇಕು. ಅಷ್ಟು ಬರಬೇಕು. ಹೌದು, ಸಂಚರಿಪ ಅಲ್ಲಿಗೆ ಪಾ ನಡುವೆ ಬರುತ್ತೆ ಸರ್. ಪಾ ನಡುವೆ ಬರಬೇಕು. ಅದರಿಂದಾಗಿ ಭಾಸೌಧ ಪೂರ್ತಿ ಬರ್ತದೆ ನೋಡುವ. ಸಂಚರಿತ ಸಂಚರಿಪ. ಓಕೆ, ಸಂಚರಿಪ ಭಾಸೌಧ. ಹೀಗಾಯ್ತು. ವಿಕಾಸಾಸಿಪ. ಹೌದು, ಭಾಸೌಧ ಎಷ್ಟಾಯ್ತು? 7 ಆಯ್ತು. ಈಗ ನೆಕ್ಸ್ಟ್ ಎಷ್ಟು ಅಕ್ಷರ ಬರಬೇಕು? 5 ಬರಬೇಕು. ಜ್ಞಾನ ರಿತು ಪ ಅಲ್ಲಿವರೆಗೂ ಬರಬೇಕು. ರಿತು ಪ ಋಷ ಸ್ವತ್ತು ನೋಡಿ. ಋಷ ಋಷ ಸ್ವ ಋಷ ಸ್ವ ಆಯ್ತಲ್ವಾ. ಇಲ್ಲಿ ತಾವತ್ತು ಬರ್ಬೇಕು. ತಾಕೊಂಬತ್ತು ತಾವು. ಈಗ ಮಧ್ಯದ ಅಕ್ಷರಗಳನ್ನ ನೋಡ್ಬಿಟ್ರೆ ವಿಕಾಸಾಸಿ ಪರಿಷತ್ತು ಅಂತ ಆಯ್ತು. ವಿಕಾಸಾಸಿ ಪರಿಷತ್ತು ಇದು ಪದಕದಲ್ಲಿ ಅಕ್ಷ ಬಂದಿರ್ತಲ್ಲ, ಮಧ್ಯದ ಅಕ್ಷರಗಳು ಅಕ್ಷಾಕ್ಷರ ಪುಂಜ ಅಂತ ಹೇಳ್ಕೊಂಡು ವಿಕಾಸಾಸಿ ವಿಕಾಸಾಸಿ ಪರಿಷತ್ತು ಅಂತ ಹೇಳಿ. ಹೌದು, ಅಂದ್ರೆ ವಿಶ್ವ ಕನ್ನಡ ಸಾಹಿತ್ಯ ಸಿರಿ ಪರಿಷತ್ತು ಅಂತ ಬಂದವು. ಹೀಗೆ ಹಾರ ಬಂದ ನೋಡ್ಲಿಕ್ಕೆ ಅದು ಖುಷಿ ಆಗ್ತದೆ. ಓದ್ಬೇಕಾದ್ರೆ ಅದೇ ತರದ ಗಟ್ಟಿ ಸಾಹಿತ್ಯ ಇರಬೇಕು. ಅದನ್ನ ನೆನ್ಪಿಟ್ಕೊಂಡು ಯಾರು ಬೇಕಾದ್ರೂ ಕೂಡ ಇದು ಮಾಡ್ಲಿಕ್ಕೆ ಬರ್ತದೆ. ಸರ್, ಇದು ನಿಮಗೆ ಮೊದಲು ನಿಮಗೆ ಗಮನಕ್ಕೆ ಬಂದದ್ದು ಎಲ್ಲಿ, ಯಾರು ಮಾಡ್ತಿದ್ರು ಅಥವಾ ತಮ್ಮದೇ ಸೃಷ್ಟಿನ? ಹೌದು ಸರ್, ಒಂದು ಒಳ್ಳೆ ಪ್ರಶ್ನೆ. ಅದು ಹೇಗೆ ಆಯ್ತು ಅಂತಂದ್ರೆ ಸರ್ ನಿಂತ್ಕೊಂಡೆ ಮಾತಾಡಿ. ರೈಟ್ ಡಾಕ್ಟರ್ ಗಣೇಶ್ ಶತಾವಧಾನಿಗಳು, ಅಷ್ಟಾವಧಾನಿಗಳು, ಹೌದು, ಬಹುಭಾಷಾ ಪಂಡಿತರು. ಅವರ ಅಷ್ಟಾವಧಾನ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಪೃಚ್ಛಕನಾಗಿ ಕೂಡ ಭಾಗವಹಿಸ್ತಾ ಇದ್ದೆ. ಅವಾಗ ಇದ್ರ ಬಗ್ಗೆ ಅವರೆಲ್ಲ ಮಾಡಿದ್ದಾರೆ, ಬೇಕಾದಷ್ಟು ಮಾಡಿದ್ದಾರೆ. ನನ್ನ ಮನಸ್ಸು ಆ ಕಡೆಗೆ ಹೋಯಿತು. ಇನ್ನೊಂದು ಹತ್ರ ಇವರು ಸ್ವಾಮೀಜಿ ಅವರೊಬ್ರು ಇದ್ರು, ಮೊನ್ನೆ ತೀರ್ಕೊಂಡು ಹೋದ್ರಂತೆ. ಅವರು ಶಿವಯೋಗಿ ಸ್ವಾಮಿ. ಅವರು ಇದರಲ್ಲಿ ಪ್ರಚಂಡ ಅವರ ಪರಿಚಯವಾಗಿತ್ತು ಕಾರಣದಿಂದ ಅವರು ಅದನ್ನೆಲ್ಲ ಬರೆದ್ಬಿಟ್ಟು ಹೇಳ್ತಾ ಇದ್ರು. ನಾನು ಇಲ್ಲಿ ಬದಲಾವಣೆ ಏನ್ ಮಾಡ್ಕೊಂಡಿದೀನಿ ಅಂತಂದ್ರೆ, ಅವರೆಲ್ಲ ಪದ್ಯ ರೂಪದಲ್ಲೇ ಇರ್ತಿತ್ತು, ಪದಕವೂ ಕೂಡ ಪದ್ಯ ರೂಪದಲ್ಲೇ ಇರ್ತಿತ್ತು ಅಂತ ನನಗೆ ಶ್ರಮ ಅನಿಸ್ಬಿಡ್ತು. ಹಾಗಾಗಿ ನಾನು ಗದ್ಯ ಮಾಡ್ಕೊಂಡಿದ್ದೀನಿ. ಹಾರದಲ್ಲಿ ಈಗ ಹಾರ ಬರುತ್ತಲ್ಲ, ಅದು ಪದ್ಯ, ಬದಕ ಗದ್ಯ, ಅಲ್ಲಿಗೆ ಚಂಪು ಆದಂಗೆ ಆಯ್ತು. ಗದ್ಯಕ್ಕೊಂದು ಪದಕ, ಗದ್ಯಕ್ಕೆ ಪದ್ಯ, ಇದು ಗದ್ಯ ಒಂದು ಪದಕ. ಹಾಗೆ
ಈ ತರದಲ್ಲಿ ಮಾಡ್ಕೊಂಡು ಬಂದಿದ್ದು. ಅದರಲ್ಲಿ ತಲ್ಲೀನಾಗಿ ಸಾವಿರಾರು ಬಂಧಗಳನ್ನ ಮಾಡ್ಕೊಂಡಿದ್ದೆ. ಸಾವಿರಾರು ಯಾರು ಬೇಕಾದ್ರೂ ಹೌದು ಮಾಡ್ಕೊಂಡಿದ್ದೆ. ಇವನ್ನೇ ಒಂದು ಪುಸ್ತಕದ ರೂಪದಲ್ಲಿ ಹೊರಗೆ ತರಕ್ಕಾಗಿಲ್ವಾ? ಸಾಹಿತ್ಯ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗಿಲ್ವಾ? ಹೊರಗಡೆ ಹೊರಗೆ ತರಬೇಕಾದ್ರೆ ಒಂದು ಕೊಕ್ಕೆ ಬೇಕಲ್ಲ, ಆ ಕೊಕ್ಕೆ ಹಣ ಅಂತ ಅದ್ರ ಕೊಕ್ಕೆ ಹೆಸರು, ಅದು ಇಲ್ಲ. ಹಾಗೆ ಆಗಿದೆ. ಅದು ಇಲ್ಲಿ ತೊಂದರೆ ಇಲ್ಲ. ಬಹಳಷ್ಟು ಜನ ಅನೇಕ ಈ ಪ್ರಕಾಶನಗಳಿದಾವೆ, ಕನ್ನಡ ಸಾಹಿತ್ಯ ಪರಿಷತ್ತು ಅಕಾಡೆಮಿ ಮುಂತಾದ ಅನೇಕ ಅಕಾಡೆಮಿಗಳೆಲ್ಲ ಇದಾವೆ. ಅವುಗಳೆಲ್ಲ ಗಮನ ವಹಿಸಿ ಬಹಳ ವಿಶೇಷವಾದಂತಹ ಜ್ಞಾನ ಇರುವಂತಹ ಇದು ಪದಹಾರ. ಇದು ಅದ್ರಾಗ ತಾವು ಅನೇಕ ಜನ ಹೆಸರು ಅವರ ಹೆಸರ ಮೇಲೆನೆ ಬರೆದು ರಚನೆ ಮಾಡಿರೋದು ಸಾಕಷ್ಟು ನೋಡಿದೀನಿ. ಸಾವಿರಾರಲ್ಲಿ ಬಹಳ ಆಯ್ಕೆ ಮಾಡಿ ಒಂದು 500 ಮಾಡಿ ಒಂದು ಪುಸ್ತಕ ಮಾಡಿದ್ರೆ ಅದ್ಭುತವಾಗಿ ಒಂದು ದಾಖಲೆಯಾಗಿ ಕನ್ನಡದಲ್ಲಿ ಇದು ಪದಹಾರ ಅನ್ನೋದು ವಿಶೇಷವಾದ ಒಂದು ಪ್ರಕಾರ ಅನ್ನೋದು ಉಳಿಯುತ್ತೆ. ಆತರ ಯಾರಾದ್ರೂ ಧನ ಸಹಾಯ ಮಾಡಬಹುದು ಇದ್ರೆ, ಆ ಪ್ರಕಾಶಕರು ಇದ್ರೆ ಮಾಡಬಹುದು ಅನ್ಸುತ್ತೆ ನೋಡ. ಆ ನಿಟ್ಟಿನಲ್ಲಿ ನಮ್ಮ ವಿಶ್ವ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕರ್ಕೊಂಡು ಹೋಗೋಣ, ದಾರಿ ತೋರಿಸ್ಬೋದು ನೋಡೋಣ. ಸೊ ಇನ್ನೊಂದು ಎರಡನೇದು ಅದೇ ತಾವು ನಿನ್ನೆ ಒಂದು ಇದು ಕೊಟ್ಟಿದ್ವಿ, ಪದಹಾರ ಕೊಟ್ಟಿದ್ವಿ. ಅದ್ರ ಪದಗಳನ್ನ ನೀವು ಬಹಳ ಸಲೀಲವಾಗಿ ನೋಡ್ತೀರಿ. ನಾನು ಗಮನಿಸಿದ್ದೇನೆ, ಈ ಬೇರೆ ಬೇರೆ ಪ್ರಜಾವಾಣಿ ಇಂತ ಪತ್ರಿಕೆಯಲ್ಲಿ ನೋಡಿದ್ರೆ ನೀವು ಒಂದ್ಸರಿ ನೋಡಿದ್ರೆ ನೋಡ್ಬಿಟ್ರೆ ಅದನ್ನ ನೀವು ಬರ್ಕೊಳ್ಳೋದಲ್ಲಿ ಅಷ್ಟು ಪದಗಳು ಹೇಳ್ತೀರಿ. 5 ನಿಮಿಷ ಬೇಡ 3 ನಿಮಿಷದಲ್ಲಿ ಎಷ್ಟೇ ಕ್ಲಿಷ್ಟವಾಗಿರೋದನ್ನು ತುಂಬಿಡ್ತೀರಿ. ನಾನು ನೋಡಿದೀನಿ. ಅದು ಹೇಗೆ ನಿಮ್ಗೆ ಸಾಧ್ಯ? ಅದು ಯಾವ ತರ ಟೆಕ್ನಿಕ್ ಬಳಸಿ ಆ ಪದಹಾರ ರಚನೆ ತುಂಬ್ತೀರಿ ಅಂತ? ಪದಬಂಧ ತಾನೆ? ಹೌದು ಸರ್, ಪದಬಂಧ. ಅದು ಭಾನುವಾರ ಬೆಳಗ್ಗೆ ಹೊತ್ತು ಹೋಗಿ ನ್ಯೂಸ್ ಪೇಪರ್ ತಗೊಂಡು ಬರ್ತಾನೆ. ಭಾನುವಾರ ನ್ಯೂಸ್ ಪೇಪರ್ ತಗೊಂಡು ಬರ್ತಾನೆ, ದಾರಿ ಓದ್ಕೊಳ್ತಾ ಬಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ಬಿಡ್ತಾನೆ. ಅದು ಡಿಸೈನ್ ಇದೆಯಲ್ಲ, ವಿನ್ಯಾಸ, ಅದು ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿರ್ತಾನೆ. ಹಾಗೆ ಅವುಗಳನ್ನ ಜೋಡಣೆಯನ್ನು ಮನಸ್ಸಲ್ಲೇ ಮಾಡ್ಕೊಂಡು ಕರೆಕ್ಟ್ ಆಯ್ತು ಅಂತ ಅಂದ್ಮೇಲೆ ಆಮೇಲೆ ನಾನು ತುಂಬಿಟ್ರೆ ಒಟ್ಟೊಟ್ಟಿಗೆ ತುಂಬಿಕೊಂಡು ಹೋಗೋದು ಆ ತರದ. ಅದಕ್ಕೆ ಒಂದು ಪ್ರಯೋಗ ಮಾಡ್ಬೋದು. ಈ ಮೊನ್ನೆ ಇದರಲ್ಲಿ ಪ್ರಕಟ ಆಗಿರೋದನ್ನ ಯಾರಾದ್ರೂ ಅಲ್ಲಿ ಪ್ರೇಕ್ಷಕರಲ್ಲಿ ಆಗ್ಲಿ ಯಾರಾದ್ರೂ ಅದನ್ನ ಸ್ವಲ್ಪ ಬ್ಲೋಕ್ ಮಾಡಿ ಕೊಟ್ರೆ ಇಲ್ಲಿ ಬರ್ದೇ ಬಿಡ್ತಾನೆ. ಬೇಕಾದ್ರೆ ಮಾಡ್ಲದು ಪದಬಂಧಕ್ಕೆ ಅದು ಕ್ಲೂ ಕೊಟ್ಟಿರ್ತಾರೆ, ಎಂತದ್ದು ಕೆಲವು ಸುಳುಹುಗಳನ್ನ ಕೊಟ್ಟಿರ್ತೇವೆ, ಆಮೇಲೆ ಪದವನ್ನ ತುಂಬಬೇಕು. ಈಗ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಒಂದೊಂದೇ ಸುಳುಹು ಯಾರು ಓದ್ತಾ ಇದ್ರೆ ನಾನು ಇಲ್ಲೇ ಬರ್ಕೊಂಡೇ ಹೋಗ್ಬಿಡ್ತೇನೆ. ನಮಗೆ ಒಂದ್ ನಿಮಿಷ ನಾನೇ ಓಪನ್ ಮಾಡ್ತಾ ಇದ್ದೀನಿ ಸರ್. ಅದು ಮಾಡಿ ಸರ್. ಅದನ್ನ ಸ್ವಲ್ಪ ನಿಮ್ಮ ಝೂಮ್ ಮಾಡಿ ಬೇರೆ ಎಲ್ಲ ಕಾಣೋ ಹಾಗೆ ಮಾಡ್ಕೊಡಿ. ವಾಟ್ಸ್ಆಪ್ ನಲ್ಲೂ ಇದೆ. ಅಷ್ಟರೊಳಗಡೆ ನಾನೇನು ಮಾಡ್ತೇನೆ ಅಂತ ಹೇಳ್ತೇನೆ, ಉಳಿದವರು ಕೇಳಿಸ್ಕೋಬಹುದು. ಏನು ಮಾಡ್ತೇನೆ ಅಂದ್ರೆ, ಅದು ವಿನ್ಯಾಸಿಕ ಮನಸ್ಸಲ್ಲಿ ಇದೆ. ಬಹುಶಃ ಮೊದಲನೇ ಪದವನ್ನ ನಾನು ಮತ್ತೆ ಒಂದ್ಸತಿ ಗ್ರಹಿಸಿಕೊಂಡ್ರೆ ಆ ವಿನ್ಯಾಸದ ಸಮೇತ ಆ ಪದಗಳನ್ನೆಲ್ಲ ತುಂಬಿ ಬಿಡಬಹುದು ಅದೇ ವಿನ್ಯಾಸದಲ್ಲಿ. ಹಾಗೆ ಆಗ್ಲಿಕ್ಕೂ ಸಾಧ್ಯತೆ ಇದೆ. ಈಗ ಪದಗಳನ್ನ ನನಗೆ ತೋರಿಸಬಾರ್ದು, ಅಂದ್ರೆ ಕ್ಲೂ ಮಾತ್ರ ಯಾರು ಓದಿ ಹೇಳ್ತಾ ಇದ್ರೆ ಅದು ಉತ್ತರಗಳನ್ನು ಹೇಳ್ಕೊಡ್ತಾ ಹೋಗ್ಬೋದು. ನನಗೆ ಅದು ಪದಗಳದ್ದು ವಿನ್ಯಾಸ ಏನೂ ಬೇಕಾಗಿಲ್ಲ. ನನ್ನಲ್ಲಿ ಅದು ಎದುರುಗಡೆ ಯಾವುದು ಇಟ್ಕೊಂಡಿಲ್ಲ. ಎಡದಿಂದ ಬಲಕ್ಕೆ ಮೊದಲನೇ ಒಂದು ಕ್ಲೂ ಅನ್ನ ಹೇಳಿ. ನಮ್ಮ ಫೇಸ್ಬುಕ್ ಸ್ನೇಹಿತರು ಕೂಡ ಒಬ್ರು ಅದಕ್ಕೆ ಪೂರ್ತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಸರಿ, ಎಡದಿಂದ ಬಲಕ್ಕೆ ನಾನು ಓದ್ತೀನಿ. ಹೇಳಿ ಸರ್. ಆ ಉತ್ತರ ನೋಡ್ಬೇಕಿತ್ತು ಸ್ವಾಮಿ. ಅದರ ವಿನ್ಯಾಸ ಬರ್ದಿರೋದನ್ನ ನನಗೆ ತೋರಿಸಬಾರ್ದು. ಹಾಗೆ ನಾನು ಈ ಕಡೆ ತಿರುಗ್ಕೊಳ್ತೇನೆ. ಬೇರೆಯವರಿಗೆ ಬೇಕಾಗಿಲ್ಲ. ಸುಳುಹುಗಳನ್ನ ಹಾಗೆ ಹೇಳ್ತಾ ಸಾಕು. ಈಗ ಹಾಗೆ ನೆನಪಿನಿಂದಲೂ ಕೂಡ ಬರೀಬಲ್ಲೆ. ಸರ್ ಹೇಳ್ತೀನಿ ಸರ್. ಕ್ಲೂ ಹೇಳಿ, ಅದು ಬೇರೆಯವರಿಗೆ ಅನುಕೂಲ ಆಗ್ತದೆ. ಬಟ್ ನಾನೀಗ
ಎಡದಿಂದ ಬಲಕ್ಕೆ ಅಂದಿನಿಂದಲೂ ಮುಂದುವರಿದು ಬಂದ ಮಂದಿ ಹಾಡು 4 ಅಕ್ಷರ. ಅದು ಇತ್ತೀಚಿನದು, ಇವತ್ತಿನ ಕೊಡಬೇಕಾಗಿರೋದು. ಸಾರಿ ಎರಡನೇದು. ಮೊದಲನೇದು ಇನ್ನೊಂದು ಹೇಳ್ತೀನಿ. ಅಂದ್ರೆ ಹೋದ ವಾರ ಕೊಟ್ಟಿತ್ತು. ಸರ್, ಮೊದಲನೇದು ಎಡದಿಂದ ಬಲಕ್ಕೆ ಇತರರನ್ನು ಆಶ್ರಯಿಸಿದಾತ 5 ಅಕ್ಷರ. ಆಶ್ರಯಿಸದಾತ ಅಲ್ವಾ? ಅದು ಪರಾವಲಂಬಿ. ಪರಾವಲಂಬಿ ಈಗ ಮುಂದಿನ ನೀವು ಹೇಳೋದೇ ಬೇಕಾಗಿಲ್ಲ, ಬಟ್ ಅದು ಪ್ರಕಾರ ಇಲ್ಲೇ ಬರೆದು ಬಿಡ್ತೇನೆ ಬೇಕಾದ್ರೆ ಉತ್ತರಗಳನ್ನು. ಅದನ್ನೇ ಮಾಡ್ಲಾ ಅಥವಾ ನಿಮ್ಮ ಎಲ್ಲದೂ ಕ್ಲೂಸ್ ಮತ್ತೆ ಹೇಳಿಬಿಡ್ತೇನೆ, ಮೊದಲು ಉತ್ತರನೇ ಹೇಳ್ಬಿಡ್ತೇನೆ. ಹೇಳಿ ಸರ್. ಮೊದಲನೇದು ಪರಾವಲಂಬಿ ಆಯ್ತು. ಎರಡನೇದು ವಂಶದ ಮರ್ಯಾದೆ. ವಂಶದ ಮರ್ಯಾದೆ, ಕುಲ ಗೌರವ 5 ಅಕ್ಷರ. ಹೌದು ಸರ್. ಆಮೇಲೆ 5ನೇದು ಹಳ್ಳಿ 3 ಅಕ್ಷರ. ಹೌದು, ಗಾವಿಲ. 7ನೇದು ಸಮುದ್ರದೊಳಕ್ಕೆ ಚಾಚಿಕೊಂಡ ಭೂಭಾಗ 3 ಅಕ್ಷರ. ಭೂಶಿರ. ಆಮೇಲೆ 8ನೇದು ಎಡದಿಂದ ಬಲಕ್ಕೆ ಅರ್ಧ ಚಂದ್ರಾಕೃತಿ 3 ಅಕ್ಷರ. ಅರ್ಧ ಚಂದ್ರಾಕೃತಿಯ ಹೌದು ಸರ್. 3 ಅಕ್ಷರ. ಕಮಾನು ಅಂತ. ಕಮಾನು. 9 ಎರಡನೇ ಬಲಕ್ಕೆ ತಿರಸ್ಕಾರ 5 ಅಕ್ಷರ. ನಿರಾಕರಣೆ. 11ನೇದು ಎಡದಿಂದ ಬಲಕ್ಕೆ ಸಮಾನತೆಯನ್ನು ಎತ್ತಿ ಹಿಡಿಯುವ ತರ್ಕ 5 ಅಕ್ಷರ. ಸಮತಾವಾದ. 13 ಎಡದಿಂದ ಬಲಕ್ಕೆ ಧನ ಸಂಪಾದನೆ 5 ಅಕ್ಷರ. 5 ಅಕ್ಷರ. ಹಣ ಗಳಿಕೆ. ಸರ್. ಈಗ ಅವು ಎಲ್ಲೆಲ್ಲಿ ಬರುತ್ತೆ ಅಂತ ಮನಸ್ಸಲ್ಲಿ ಮೂಡ್ತಾ ಇದೆ ಚಿತ್ರ. ಆ ವಿನ್ಯಾಸ ಮಾತಾಡ್ತಿದ್ದೆ, ಕಣ್ಣು ಕೂಡ ಮುಚ್ಕೊಂಡಿದ್ದಾನೆ, ಗಮನಿಸ್ತಿರ್ಬೋದು. ಹೌದು. 13ನೇದು ಧನ ಸಂಪಾದನೆ 5 ಅಕ್ಷರ. ಅದೇ ಹಣ ಗಳಿಕೆ ಆಯ್ತು. ಸಾರಿ. 16 ಹೂವಿನ ಅಲೆ. ಹೂವಿನ ಅಲೆ ಎಷ್ಟು ಚೆನ್ನಾಗಿ, ನನಗೆ ಅದು ಖುಷಿ ಆಗೋದು ಅದಕ್ಕೋಸ್ಕರ. ಹೂವಿನ ಅಲೆ ಅಲ್ವಾ? ನೀರಿನ ಅಲೆ ಕೇಳಿದೀವಿ, ಹೂವಿನ ಅಲೆ ಇದೆಯಲ್ಲ. 19 ಎಡದಿಂದ ಬಲಕ್ಕೆ ಬಾಣದ ದಯವಿಟ್ಟು ಯಾರು ಮ್ಯೂಟ್ ಮಾಡ್ಕೊಳ್ಳಿ. ನಡುವೆ ಮಾತಾಡೋದು ಮ್ಯೂಟ್ ಮಾಡ್ಕೊಳ್ಳಿ. ಬಾಣ ಆಯ್ತು. 20ನೇದು ಎಡದಿಂದ ಬಲಕ್ಕೆ ಭಯಂಕರ ಕಣ್ಣಿನ ಜಪಮಾಲೆಕಾಯಿ 3 ಅಕ್ಷರ. ರೈಟ್. ನೋಡಿ ಎಷ್ಟು ಚೆನ್ನಾಗಿದೆ. ಸುಳ್ಳು ಓದಿ ಸರ್. ಭಯಂಕರ ಕಣ್ಣಿನ ಜಪಮಾಲೆಕಾಯಿ 3 ಅಕ್ಷರ. ಭಯಂಕರ ಕಣ್ಣು ಅಂತ ಇದೆಯಲ್ಲ, ರುದ್ರಾಕ್ಷಿ. ನೆಕ್ಸ್ಟ್ 21 ಎಡದಿಂದ ಬಲಕ್ಕೆ ಸಾವಿನ ದೇವನ ಜೊತೆ ಶಬ್ದಾಲಂಕಾರ 3 ಅಕ್ಷರ. ನೋಡಿ, ಸಾವಿನ ದೇವ ಅಂತ ಕಣ ಯಮ, ಅಲ್ಲಿ ಶಬ್ದಾಲಂಕಾರ ಯಮಕ. ಅದೆಲ್ಲ ಯಮಕಾಲಂಕಾರ. ಹೌದು, ಸಾವಿನ ದೇವರು ಅಂದ್ರೆ ಯಮ ಆಗ್ಬಿಡ್ತಲ್ಲ, ಯಮಕ ಅಂತ. ಯಮ ಅಲಂಕಾರ, ಯಮಕ ಅಲಂಕಾರ. ಯಮಕ ಅಲಂಕಾರ. 22ನೇದು 22 ಬಣ್ಣದ ಅಕ್ಷರದ ರಕ್ಷೆ. ಕಾವಲು. ವರ್ಣಗಾವಲು. ವರ್ಣ ಅಂದ್ರೆ ಬಣ್ಣ ಅಂತ ಹೋಗುತ್ತೆ, ಅಕ್ಷರ ಅಂತ ಆಗುತ್ತೆ. 23ನೇ ಸರ್ ಭಯಂಕರ ಶಿವಪತ್ನಿ ಕಣ್ಣು. ನೋಡಿ, ಭಯಂಕರ ಶಿವಪತ್ನಿ ಅಂದ್ರೆ ರುದ್ರಾಣಿ ಆಗ್ಬೇಕಲ್ವಾ? ರುದ್ರಾಣಿ ನೇತ್ರ 5 ಅಕ್ಷರ ಬರುತ್ತೆ. ಹೌದು, ರುದ್ರಾಣಿ ನೇತ್ರ 5 ಅಕ್ಷರ. ರುದ್ರಾಣಿ ನೇತ್ರ, ರುದ್ರಾಣಿಯ ನೇತ್ರ, ರುದ್ರಾಣಿ ನೇತ್ರ. ಮೇಲಿಂದ ಕೆಳಕ್ಕೆ. ನೆಕ್ಸ್ಟ್ 1ನೇದು ದಾರಿಯಲ್ಲಿ ನಡೆವಾಕೆ 5 ಅಕ್ಷರ. ದಾರಿಯಲ್ಲಿ ನಡೆವಾಕೆ 5 ಅಕ್ಷರ. ರೈಟ್. ನೋಡಿ, ಪರಾವಲಂಬಿ ಇತ್ತಲ್ವಾ, ಅಲ್ಲಿ ಪಾದಿಂದ ಕೆಳಕ್ಕೆ ಪಥಗಾಮಿನಿ. 2ನೇದು ಮೇಲಿಂದ ಕೆಳಕ್ಕೆ ವಿಧಿ ಅಲಂಕಾರ 5 ಅಕ್ಷರ. ಬಿ ಇದೆ ಪರಾವಲಂಬಿ. ವಿಧಿ ಭೂಷಣ ಅಂತ ಬರ್ತದೆ. ವಿಧಿಭೂಷಣ. 3ನೇದು ಕಲಿಯುಗ ದ್ವಾಪರವಾಗುವಂತೆ ಹಾಡಿದವ 5 ಅಕ್ಷರ. ಎಲ್ಲರಿಗೂ ಗೊತ್ತಿದೆ, ಕುಮಾರವ್ಯಾಸ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ನೆಕ್ಸ್ಟ್ 4 ಅಕ್ಷರ ಸರ್. ಅಕ್ಷರ ತರ್ಜುಮೆ. ಸಾರಿ, 4ನೇದು 5 ಅಕ್ಷರ. ಹೌದು.
ವರ್ಣಾನುವಾದ. ಯಾಕೆ ವರ್ಣ ಅಂದ್ರೆ ಅಕ್ಷರ ಅಂತ ಆಗುತ್ತೆ, ಆಮೇಲೆ ಅನುವಾದ ಅಂದ್ರೆ ತರ್ಜುಮೆ. ತರ್ಜುಮೆ ಆಗುತ್ತೆ. ವರ್ಣ ವರ್ಣಾನುವಾದ ಇವೆಲ್ಲ ಹೊಸ ಶಬ್ದಗಳು ಅನ್ಸುತ್ತೆ ಒಂದ್ ರೀತಿ. ಹೌದು, ಅದೇ ಅಲ್ಲಿರ್ತಕ್ಕಂಥ ಹಿರಿಮೆ, ವರ್ಣಾನುವಾದ ಅಂತಕ್ಕಂಥ. ಹೌದೌದು. ಆರನೇದು ಬಳ್ಳಿ ದೊಡೆ 3. ಏನ್ ಸರ್ ಅದು? ಬಳ್ಳಿ ತೊಡೆ. ಬಳ್ಳಿ ತೊಡೆ. ಹೌದು, ಗಾವಿಲ ಅಂತ ಬಂದಿತ್ತಲ್ಲ, ಲಾದಿಂದ ಕೆಳಕ್ಕೆ ಬರುತ್ತೆ. ಲತಾ ಅಂಕ, ಲತಾ ಅಂದ್ರೆ ಬಳ್ಳಿ, ಅಂಕ ಅಂದ್ರೆ ತೊಡೆ. ಲತಾ ಅಂಕ. 8 ಮೇಲಿಂದ ಕೆಳಕ್ಕೆ ಕವಿ ಕೃತಿಯ ಹೆಣ್ಣು 3 ಅಕ್ಷರ. ಕವಿ ಕೃತಿಯ ಹೆಣ್ಣು 3 ಅಕ್ಷರ. ಕಾವ್ಯಾಂಗನೆ ಎಷ್ಟಕ್ಷರ? 3 ಅಕ್ಷರ ಅಲ್ವಾ? 3 ಅಕ್ಷರ. ಕವಿ ಕೃತಿಯ ಹೆಣ್ಣು ಕಾವ್ಯ. ಸ್ವಲ್ಪ ಇನ್ನೊಮ್ಮೆ ಸ್ವಲ್ಪ ಹಿಂದಕ್ಕೆ ಬನ್ನಿ ಸರ್. ಅದು ಸರ್ ಹಿಂದಿಂದ ಒಂದು ಓದಿ ನೋಡುವ. ಬಳ್ಳಿ ದೊಡೆ 3 ಅಕ್ಷರ. ರೈಟ್. ಲತಾ ಅಂಕ ಆಯ್ತು. ಇದು ಕವಿ ಕೃತಿಯ ಹೆಣ್ಣು 3 ಅಕ್ಷರ. ಕಮಾನು ಇದೆಯಲ್ಲ, ಕಮಾನು ಕೆಳಗಡೆ ಕವಿತಾ ಅಂತ. ಕವಿತಾ 10 ಸರ್. ವಾದ್ಯ ಘೋಷ 3 ಅಕ್ಷರ. ವಾದ್ಯ ಘೋಷ 3 ಅಕ್ಷರ. ಓಕೆ, ವಾದ್ಯ ಘೋಷ. ನೆಕ್ಸ್ಟ್ 12ನೇದು ಹಿರಿಮೆಯುಳ್ಳವ 3 ಅಕ್ಷರ. ಹಿರಿಮೆಯುಳ್ಳವ ಮಹಿಮಾ. ವಾದ್ಯ ಘೋಷ ರವಳಿ ವಾದ್ಯಘೋಷ. ಮಹಿಮಾ ಆಯ್ತು. 13ನೇದು ಆಶಾಭಂಗದ ಕಲ್ಪನೆ 5 ಅಕ್ಷರ. ಹೌದು. ಇಲ್ಲೇನ್ ಬರ್ತದೆ? ಆಶಾಭಂಗದ ಕಲ್ಪನೆ 5 ಅಕ್ಷರ. ಹತಾಶ ಭಾವ. ಇನ್ನು 14ನೇದು ಗುಡಾಣದಂತಹ ಗುಂಪು. ಓಕೆ, 3 ಅಕ್ಷರ. ಗಡಣ ಗುಂಪು ಅಂತ ಆಗುತ್ತೆ. ಗಡಣ ಅಂದ್ರೆ ಗುಂಪು. 15 ರಾಡಿಯಾದ ಪಾದ 5 ಅಕ್ಷರ. ರಾಡಿಯಾದ ಪಾದ 5 ಅಕ್ಷರ. ರಾಡಿಯಾದ ಪಾದ. ಕೆಸರುಗಾವಲು. ರಾಡಿಯಾದ ಪಾದ. ಓಕೆ. 16 ದೇವರು ಮತ್ತು ಮರದ ನಡುವೆ ರಕ್ಷಣೆ ಪಡೆದವರು. ಸುರಕ್ಷಿತರು. ಹೇಗೆ ಅಂದ್ರೆ ಸುರ ಅಂದ್ರೆ ದೇವರು ಅಂತ ಆಗುತ್ತೆ, ತರು ಅಂದ್ರೆ ಮರ ಅಂತ ಆಗ್ತದೆ. ಸುರಕ್ಷಿತರು ಮಧ್ಯದಲ್ಲಿ ರಕ್ಷಣೆ ಪಡೆದವರು. ಸುರಕ್ಷಿತರು. ಹೌದು. ಸುರಕ್ಷಿತರು. ಓಕೆ, ಬಹಳ ವಿಶೇಷ ಪದ ಸರ್. ಹೌದು. 17ನೇದು ತನ್ನವನೇ ಆದ ಮಗ. ನೀವು ಅದನ್ನ ಅನುಭವಿಸ್ತಾ ಇರ, ಅದಕ್ಕೆ ನನಗೆ ಖುಷಿ ಆಗುತ್ತೆ. ಹೇಳಿ ಸರ್. ಅಲ್ಲ, ಸಾಹಿತ್ಯ ಅನ್ನೋದು ಅನುಭವಿಸ್ಬೇಕು. ಈಗ ಊಟ ಮಾಡ್ಬೇಕಾದ್ರೆ ರುಚಿಯನ್ನ ಅನುಭವಿಸ್ತೀವಲ್ಲ, ಹಾಗೆ ಆಗ್ಲೇಬೇಕು. ಹಾಗೆ ಅದು ಊಟ ಬಲ್ಲವನಿಗೆ ರೋಗ ಇಲ್ಲ, ಸಾಹಿತ್ಯ ಬಲ್ಲವನಿಗೆ ದಡ್ಡತನ ಇಲ್ಲ, ಪೆದ್ದತನ ಇಲ್ಲ. ಹಾಗಾಗಿನೇ ಬಹಳ ದಡ್ಡರಿಗೆ ಸವಾಸ ಬರೋದೇ ಇಲ್ಲ ಬೇಡಪ್ಪ ಅಂತ. ಬೇಸರವಿಲ್ಲ, ಪರಿಸರವಿದೆ. ಹೌದು ಸರ್, ಪರಿಸರ ಇದೆ. 17ನೇದು ಎಡದಿ ಅಹಮ್ಮದ್ ಸರ್. ತನ್ನವನೇ ಆದ ಮಗ 3 ಅಕ್ಷರ. ತನಯ ನೋಡಿ. ತನಯ ಮಗ. ತನಯ ಮಗ. ಕೊನೆಯದು ಸರ್ 18 ಕೊನೆಯದು ಕನ್ನಡ ಕಂಪ್ಯೂಟರ್. ಅದು ಎಂತದು? ಗಣಕಯಂತ್ರ. ಕನ್ನಡ ಕಂಪ್ಯೂಟರ್. ಹೌದು. ಸರಿ ಸರ್, ಆಯ್ತಾ? ಸರ್ ಯಾರು ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಮಾತಾಡ್ತಿರೋದು? ಈಗ ನಾನೇನ್ ಮಾಡ್ತೇನೆ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದೇ ಪದಗಳನ್ನು ಅದೇ ವಿನ್ಯಾಸದಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ, ಪರಾವಲಂಬಿ. ಪಥಗಾಮಿನಿ. ಪಥಗಾಮಿನಿ. ಗಾವಿಲ. ಗಾವಿಲ. ಲತಾಂಕ.
ಗಾಮಿನಿ. ನಿರಾಕರಣೆ, ನಿರಾಕರಣ, ನಿರಾಕರಣ. ಹಾ ಹಾ. ಹೌದಾ. ವಿಧಿಭೂಷಣ, ಹಾ ಹಾ. ಭೂಷಣ, ಭೂಷಣ. ಹೌದಾ. ಬಹಳ ವಿಶೇಷ. ಭೂಷಿರ. ಭೂಷಿರ. ಈ ಜಾಗ ಆಗ್ತಾ ಇಲ್ಲ, ನಾನು ಸ್ವಲ್ಪ ಈ ಕಡೆ ತಕೊಂಡ್ ಬರೀಲ್ಲ. ಈ ಬರೀ ಸಣ್ಣ ಅಕ್ಷರ ಬರ್ದ್ಬಿಡಿ ಸರ್, ಸಣ್ಣ ಅಕ್ಷರ. ಇಲ್ಲಿಂದ ನಮ್ಮ ಕುಮಾರವ್ಯಾಸ ಬರ್ತಾನೆ. ಹಾ ಹಾ. ಕುಮಾರವ್ಯಾಸ ಆಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಈಗ ವಿಪರೀತವಾಗುವುದು ಅನ್ನಂಗ ಆಗ್ಬಿಟ್ಟಿದೆ ಜನಕ್ಕೆ. ಇದು ಕುಲಗೌರವ. ಇದೆ ಕುಲಗೌರವ. ಇದು ವರ್ಣಾನುವಾದ. ತರ್ಜುಮೆ, ವರ್ಣ ಅನುವಾದ, ಅಕ್ಷರ ಅನುವಾದ. ಹೌದು, ವರ್ಣಾನುವಾದ. ಕಮಾನು ಅಂತ ಬಂತು, ಕಮಾನು. ಆಮೇಲೆ ಅದನ್ನು ತಿಳಿಸ್ಬೋದು ಅಲ್ವಾ. ಇಲ್ಲಿ ನಾಮಕರಣ. ಓಕೆ, ಕುಮಾರವ್ಯಾಸ. ಸಮತಾವಾದ ಅಂತ ಅದು ಜಾಗ ಆಗ್ತಾ ಇಲ್ಲ. ಅಲ್ಲಿಗೆ ಬರ್ದ್ಬಿಡಿ ಸರ್, ಮುಂದೆ ಹೋಗ್ಲಿ. ಸಮತಾವಾದ ಈ ತರ ಇಲ್ಲ. ಇಲ್ಲಿ ಬಿಡಿ ಸರ್, ಇರ್ಲಿ ಬಿಡಿ ಸರ್. ಹೌದು, ಇದು ಇಲ್ಲಿಂದ ಮಹಿಮಾ. ಈ ಕಡೆಯಿಂದ ರವಳಿ. ಇಲ್ಲಿ ಹಣ ಗಳಿಕೆ. ಗಳಿಕೆ. ಜನ ಒಂದಕ್ಕೆ ಒತ್ತು ಕೊಡೋದು, ಹಣ ಗಳಿಕೆ ಬಿಟ್ರೆ ನೀವು ಬೇರೆ ಯಾವ ಗಳಿಕೆನೂ ಬಯಸಲ್ಲ. ಹೊಗಳಿಕೆನೂ ಬೇಡ, ತೆಗಳಿಕೆನೂ ಬೇಡ, ಅವೆರಡಲ್ಲಿರೋ ಗಳಿಕೆ ಬೇಕು. ಗಳಿಕೆ ಬೇಕು, ಗಳಿಕೆ ಬೇಡ, ತೆಗಳಿಕೆ ಗಳಿಕೆ ಬೇಡ. ಈ ಹಣ ಹೊಗಳಿಕೆ ಏನಾರ ಇರ್ಲಿ, ತೆಗಳಿಕೆ ಇರಲಿ, ಗಳಿಕೆ ಹಣ ಇಟ್ಬಿಟ್ಟು ಸಾಕು. ಇದು ಹತಾಶ ಭಾವ. ಹತಾಶ ಭಾವ ಆಯ್ತು. ಇಲ್ಲಿಂದ ಶರಣ ಅಂತ ಬರ್ತಾರೆ. ಹಾಂ ಸರ್, ಶರಣ. ಇಲ್ಲಿದೆ ಗಡಣ ಅಂತ ಅರ್ಥ. ಗುಂಪು, ಗಡಣ. ಕರೆಕ್ಟ್ ಆದ ವಿನ್ಯಾಸ ಗೊತ್ತಾಗ್ತದೆ. ಆಮೇಲೆ ಇಲ್ಲಿ ಕೆಸರುಗಾಲು. ಇಲ್ಲಿಂದ ಕೆಸರುಗಾಲು. ಇಲ್ಲಿ ವರ್ಣಗಾವಲು ಅಂತ ಹಾಕಿದ್ವಿ. ವರ್ಣಗಾವಲು. ಈ ರೂ ಇಂದ ರುದ್ರಾಕ್ಷಿ. ಇಲ್ಲಿಂದ ನೋಡಿ ಸುರಕ್ಷಿತರು. ಸುರಕ್ಷಿತರು. ತರು ಬಳ್ಳಿ ಇದೆ, ಇಲ್ಲಿ ಸುರ ಇದೆ. ದೇವರು ಮತ್ತೆ ಮರದ ರಕ್ಷಣೆ ಹೊಂದಿದವರು. ಸುಮ ತರಂಗ. ನೋಡಿ, ಸುಮ ತರಂಗ. ತನಯ. ಇಲ್ಲಿಂದ ತನಯ. ಇದು ಗಣಕಯಂತ್ರ. ಇದು ಯಮಕ ಆಗೇ ಬಿಡ್ತೀವಿ. ಹೌದು, ಗಮಕ ಯಂತ್ರ. ಗಣಕಯಂತ್ರ. ಈಗ ನೋಡಿ, ಇಲ್ಲಿ ರುದ್ರಾಕ್ಷಿ ನೇತ್ರ ಅಲ್ಲ, ರುದ್ರಾಣಿ ನೇತ್ರ. ನೇತ್ರೆ ಆಗ್ಬೇಕಾಗತ್ರ ಏನಾದ್ರು? ಅಲ್ಲ, ಕಣ್ಣು ಅಂತಾನೆ ಆಕೆ ಅಂತ. ಕಣ್ಣು ಉಳ್ಳವಳು. ರುದ್ರಾಣಿಯ ಕಣ್ಣು ಅಂತ. ರುದ್ರಾಣಿ ಕಣ್ಣು. ನೇತ್ರ. ಎಲ್ಲವೂ ಸರಿಯಾಗಿದೆಲ್ಲ ನೋಡ್ಬೇಕು. ಭೂಷಿರಿದಾಗಿ ಈ ತರ ರೈಟ್ ಸರ್. ಇದನ್ನ ನಿಮಗೆ ವಿಶೇಷವಾಗಿ ಪದ ಬಂದ ಹಾರದ್ದು ಈಗ ಈ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರುತ್ತೆ, ಅದನ್ನೆಲ್ಲ ಸುಲಭವಾಗಿ ನೀವು ಮಾಡ್ಬಿಡ್ತೀರಾ, 2 ನಿಮಿಷದಲ್ಲೇ ಮಾಡ್ಬಿಡ್ತೀರಿ. ಆ ಸ್ಕಿಲ್ ಅನ್ನ ನಾವು ಕಲಿಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಓಹೋ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮೊದಲನೇದಾಗಿ ಅದನ್ನ ಪ್ರೀತಿಸಬೇಕು. ಆ ಪದಬಂಧ ಇದೆಯಲ್ಲ, ಅದೊಂದು ಕಲೆ. ಅದನ್ನ ಪ್ರೀತಿಸಬೇಕು. ಯಾವುದೇ ಆರ್ಟ್ ಅನ್ನು ನಾವು ಪ್ರೀತಿಸಿದ್ರೆ ಅದು ನಮ್ಮ ಹಾರ್ಟ್ಗೆ, ART ಆರ್ಟ್ ಇದ್ದದ್ದು HEART ಹಾರ್ಟ್ಗೆ ಬರ್ತದೆ. ನಾವು ಪ್ರೀತಿಸ್ಲಿಲ್ಲ ಅಂದ್ರೆ ಅದು ಆರ್ಟ್ ಇದ್ದದ್ದು ಆರ್ಟಿಫಿಷಿಯಲ್ ಆಗ್ತದೆ. ಅದು ನಮ್ಗೆ ರುಚಿಸೋದಿಲ್ಲ. ಆರ್ಟಿಫಿಷಿಯಲ್ ಆಗಬಾರ್ದು, ಆರ್ಟಿಸ್ಟಿಕ್ ಆಗಬೇಕು. ಬಹುಶಃ ಎಲ್ಲ ಅರ್ಥವಾಗ್ತಾ ಇದೆ ಅಂತ ಕಾಣಿಸ್ತದೆ. ಯಾವುದು ಆರ್ಟಿಸ್ಟಿಕ್ ಅದು ನಮ್ಗೆ ಇಷ್ಟ ಆಗ್ತದೆ, ಅದನ್ನ ನಾವು ಖಂಡಿತವಾಗ್ಲೂ ಪ್ರೀತಿಸ್ತೇವೆ. ಆದ್ರೆ ಇನ್ನೊಂದು ಗುಟ್ಟು ಹೇಳ್ತೇನೆ, ಪ್ರಕೃತಿಯನ್ನ ನಾವು ಪ್ರೀತಿಸ್ಲಿಲ್ಲ ಅಂತಂದ್ರೆ
ಇಲ್ಲಿ ಸಾಹಿತ್ಯವೂ ಇಲ್ಲ, ಎಂಥದ್ದು ಇಲ್ಲ. ಅದು 100% ಸತ್ಯ. ಯಾಕೆ ನಿಜ. ಹೇಳ್ತೇನೆ ಅಂತಂದ್ರೆ, ಪ್ರಕೃತಿಯನ್ನ ಹೆಸರನ್ನ ನೋಡ್ಕೊಳ್ಳಿ, ನನ್ನ ದೃಷ್ಟಿಯಲ್ಲಿ ಅದು ಪ್ರಥಮ ಕೃತಿ ಅನ್ನೋದು. ಪ್ರಕೃತಿ. ಪ್ರಥಮ ಕೃತಿ, ಹಾ. ಅದೇ ಫಸ್ಟ್. ಹ್ಮ್. ಅದನ್ನ ಅನುಸರಿಸಿ ನಾವೆಲ್ಲ ಬರಿತಾ ಇದ್ದೇವೆ. ಇವೆಲ್ಲ ಪ್ರತಿಕೃತಿಗಳು, ಡೂಪ್ಲಿಕೇಟ್ ಪ್ರತಿಕೃತಿಗಳು. ಹೌದು. ಪ್ರತಿಕೃತಿಗಳು. ಇವೆಲ್ಲ ಎಷ್ಟ್ ಬೇಕಾದ್ರೂ ತಿದ್ಬೋದು, ಏನ್ ಬೇಕಾದ್ರೂ ಮಾಡು. ಹಾಗಾಗಿ ಇದೆಲ್ಲ ಮಾಡ್ಬೇಕು ಅಂತಂದ್ರೆ ಪ್ರಕೃತಿಯ ಪ್ರೀತಿ ಇರಲೇಬೇಕು. ಇದ್ರ ಖಂಡಿತವಾಗ್ಲೂ ಪ್ರಕೃತಿಯನ್ನ ಪ್ರೀತಿ ಮಾಡೋದು ಅಂದ್ರೆ ಸಹಜವಾಗಿ ಏನಿದೆ, ಸರಳವಾಗಿ ಏನಿದೆ, ನೈಜವಾಗಿ ಏನಿದೆ, ನಮಗೆ ಸತ್ಯ ಏನ್ ಕಾಣುತ್ತೆ ಅದನ್ನ ಒಪ್ಕೊಳ್ಳೋ ಮನಸ್ಸೇ ಒಂದು ರೀತಿ ಪ್ರಕೃತಿಯನ್ನ ಒಪ್ಕೊಂಡಂಗೆ ಅನ್ಸುತ್ತೆ ಅಲ್ವಾ? ಹೌದು. ಅದ್ರ ಜೊತೆಗೆ ಇನ್ನೂ ಒಂದು ಸ್ವಾರಸ್ಯ ಇದೆ ಸರ್. ನೇಚರ್ ಅಂತ ಕರಿತೇವಲ್ಲ, ಅವ್ನ್ ನೇಚರ್ ಸರಿ ಇಲ್ರಿ ಅಂತ ಹೇಳ್ತೇವೆ. ನೋಡಿ, ಅಲ್ಲಿರೋ ನೇಚರ್ ಗುಣ ಅಂತ ನೇಚರ್ ಆಫ್ ದ ನೇಚರ್. ನೋಡಿ, ಸನ್ರೈಸ್ ಸನ್ಸೆಟ್ ಕೂಡ ಇದೆ. ಹಾ. ಗಾಳಿ, ಬೆಳಕು, ಕಾಡು, ನದಿ, ಪಂಚಭೂತಗಳು. ಇದರ ಒಳಗಡೆ ನಾವಿದ್ದೇವೆ. ನಾವು ಅದರ ಭಾಗ ಅನ್ನೋದನ್ನ ನಾವು ಮರ್ತೇ ಬಿಟ್ಟಿದ್ದೇವೆ. ಮಾನವನ ಜೀವನ ಹೇಗಾಗ್ಬಿಟ್ಟಿದ್ರೆ ಒಂಥರ ಯಂತ್ರ ಆದಂಗೆ ಆಗೋಗ್ಬಿಟ್ಟಿದೆ. ಹಕ್ಕಿಗಳಂಗೆ ಯಾಕೆ ನಮ್ಗೆ ಇರ್ಲಿಕ್ಕೆ ಆಗೋದಿಲ್ಲ? ನೋಡಿ, ಅದನ್ನ ಹಾಗೆ ಗಮನಿಸಿ. ಮೋಡಗಳ ಹಾಗೆ, ಗಿಡಗಳ ಹಾಗೆ ಯಾಕೆ ಇಲ್ಲ? ಆದ್ರಿಂದಾಗಿ ಪ್ರಕೃತಿ ಪ್ರೇಮ ಇದ್ದು ವಿಶ್ವ ಪ್ರೇಮ ಕೂಡ ಇರಬೇಕು. ವಿಶ್ವ ಮಾನವತೆ ಅಂತಲ್ಲ, ಅದೆಲ್ಲ ಕೂಡ ನೋಡೋಣ. ಅದಕ್ಕೆ ಸಂಬಂಧಪಟ್ಟ ಹೇಳ್ತಾ ಹೋಗ್ತೇನೆ. ಮತ್ತೆ ಏನಿದೆ ಕೇಳಿ. ಪ್ರಕೃತಿನಲ್ಲಿ ಇರುವಂತಹ ಈ ಪಂಚಭೂತಗಳನ್ನ ಪ್ರೀತಿಸ್ಬೇಕು. ಪಂಚ ಇಂದ್ರಿಯಗಳು, ಪಂಚಭೂತದೊಂದಿಗೆ ಪಂಚೇಂದ್ರಿಯಗಳು ಸಹಕರಿಸಿಕೊಂಡು ಹೋಗುದು. ಆಗ ಮಾತ್ರ ಬದುಕು ನೈಜವಾಗಿ, ಸಹಜವಾಗಿ, ಸುಂದರವಾಗಿರಕ್ ಸಾಧ್ಯ. ಏನು ತೊಂದರೆ ಇಲ್ಲ. ನಮ್ಗೆಲ್ಲೋ ಯಾಕೆ ಸುಂದರವಾಗಿ ಕಾಣುತ್ತೆ ಅಂತಂದ್ರೆ, ಹೀರೋಯಿನ್ಗಳು, ವಿಲನ್ಗಳು ಇಲ್ಲ. ಅವರು ಎಲ್ಲರೂ ತಮ್ಮಷ್ಟಕ್ಕೆ ಸಹಜವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಅದು ಹಿತ ಆಗ್ತದೆ. ಧನ್ಯವಾದಗಳು ಸರ್. ಈಗ ಮುಂದಿನ ವಾರ ನಾವು ಪ್ರಶ್ನೆ ನಾವು ಮುಂದುವರೆದು ಇದು ಮಾಡ್ಬೇಕಾದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದೀವಿ. ಈಗ ಇದನ್ನೆಲ್ಲ ನಮ್ಮ ಯೂಟ್ಯೂಬ್ ನಲ್ಲಿ, ಫೇಸ್ಬುಕ್ ನಲ್ಲಿ ಮತ್ತು ಟೆಲಿಗ್ರಾಮ್ ನಲ್ಲಿ ಈಗ ನಡೆದಂತ ಎಲ್ಲಾ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ಅದನ್ನ ವೀಕ್ಷಣೆ ಮಾಡಿದಂತ ಇವರೆಲ್ಲರೂ ಕೂಡ ಮತ್ತೆ ಮುಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಬರ್ಲಿ ಅಂತ ಆಶಿಸ್ತೇನೆ. ಈ ಕುರಿತು ನಿಮ್ಮ ಒಂದಷ್ಟು ಮಾಹಿತಿ, ಇನ್ನು ಬೇರೆ ವಿಚಾರಗಳಿದ್ರೆ ಹಂಚ್ಕೋಬೇಕು ಸರ್. ಹೌದು ಸರ್, ನಾನು ಹೇಳ್ಬೇಕಾಗಿರೋದು ಏನು ಅಂದ್ರೆ, ಮಕ್ಕಳ ಕಲಿಕೆಯಲ್ಲಿ ತುಂಬಾ ದ್ರೋಹ ಆಗ್ತಾ ಇದೆ. ನಾನೇನು ಮತ್ತೊಂದು ಸ್ವಲ್ಪ ಹೇಳ್ತೀನಿ. ಮಕ್ಕಳ ಕಲಿಕೆಯಲ್ಲಿ ತುಂಬಾ ದ್ರೋಹ ಆಗ್ತಾ ಇದೆ, ಮೋಸ ಆಗ್ತಾ ಇದೆ. ಹೇಗೆ ಅಂತ ತಾವು ಕೇಳಬಹುದು. ನಾವೇನ್ ಮಾಡ್ತೀವಿ, ಕಲಿಕೆಯನ್ನ ಬಿಟ್ಟು ಪರೀಕ್ಷಾ ದೃಷ್ಟಿಯಿಂದ ನೋಡಿ ಇಷ್ಟು ಬರಿ ಅಂತ ಹೇಳ್ತಾ ಇದ್ವಿ. ಏನ್ ಮಾಡೋದು ತಗೊಂಡು. ಹಾಗಾಗಿ ನಮ್ಮ ಸಾಹಿತ್ಯ ಪರಿಷತ್ ಏನಿದೆ, ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟುಕೊಂಡು ಪ್ರತಿಯೊಂದು ಮಗುವಿನಲ್ಲೂ ಕೂಡ ಸಹಜವಾದ ಮತ್ತೆ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಕಲಿಕೆ ಆಗ್ಲೇಬೇಕು. ಕಲಿಕೆ ಆಗೋದನ್ನ ಗುರ್ತಿಟ್ಕೊಳ್ಳೋದು ಬಹಳ ಸುಲಭ ಸರ್. ಈಗ ಎಕ್ಸಾಮ್ ಮಾಡ್ದಲೇನೆ ಅವನ ಮುಖದಲ್ಲಿರೋ ಕಳೆಯಲ್ಲೇ ನಾವು ಕಲ್ತ್ಕೊಂಡಿದ್ದಾನೆ. ಒಂದು ಪಾಯಿಂಟ್. ಎರಡನೇದಾಗಿ ಮೀಡಿಯಂ, ಕನ್ನಡ ಮೀಡಿಯಂ ಅಂತ ಬಳಸ್ತಾ ಇದೀವಲ್ಲ, ನಾವು ಅಲ್ಲಿ ಭಾಷೆಯನ್ನು ಬೆಳೆಸೋದಕ್ಕಿಂತ ಮುಂಚೆ ಮನಸ್ಸುಗಳನ್ನ ಅಂಡರ್ಸ್ಟ್ಯಾಂಡ್ ಅಂದ್ರೆ ಸಹಜವಾಗಿ ಮಾತನಾಡ್ತಾನೆ ಪಾಠಗಳಾಗಬೇಕು. ಓದೋದು ಒಂದು ಕಲೆ, ಬರೆಯೋದು ಒಂದು ಕಲೆ, ಅದೇ ರೀತಿ ಮಾತಾಡೋದು ಕೂಡ. ಮಾಧ್ಯಮ ಇದೆಯಲ್ಲ, ಸಂವಹನೆಗೋಸ್ಕರ ಮಾಡ್ಕೊಂಡಿರೋ ಮಾಧ್ಯಮ, ಕನ್ನಡದ ಮೂಲಕವೇ ಇಂಗ್ಲಿಷಿನ ಕಲಿಕೆ ಆಗ್ಲೇಬೇಕು. ಇಲ್ಲದವ್ರ ದೊಡ್ಡ ಮೋಸ ಅಥವಾ ದ್ರೋಹ ಏನಾಗಿದೆ ಗೊತ್ತಾ? ಮಗು ಚಿಂತನೆಗೆ ಅಡ್ಡ ಆಗೋಗ್ಬಿಟ್ಟಿದೆ ಇಂಗ್ಲಿಷ್ ಮಾಧ್ಯಮ ಅಂತ. ಹೇಗೆ ಉತ್ತರ ಕೊಡ್ತಾನೆ? ಚಿಂತನೆ ಮಾಡಕ್ಕೆ ನಾವು ಅವಕಾಶನೇ ಕೊಟ್ಟಿಲ್ವಲ್ಲ. ಎಲ್ಲಿ ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು, ಇನ್ನು ಕಲಿಕೆ ಎಲ್ಲಿಂದ ಆಗುತ್ತೆ ಸರ್? ಸಾಧ್ಯನೇ ಇಲ್ಲ. ಕಲಿಕೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನೇ ಮಾತೃಭಾಷೆಯಿಂದ ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ, ಎಕ್ಸ್ಪ್ರೆಸ್ ಮಾಡಕ್ ಸಾಧ್ಯ. ಮಕ್ಕಳು ತಮಗೆ ತಾವೇ ಹೇಳ್ಕೋಬೇಕು. ಅವ್ರು ಮಾತಾಡಕ್ಕೆ ನಾವು ಬಿಡ್ತಾ ಇಲ್ವಲ್ಲ. ಶಿಸ್ತು ಅನ್ನೋದೇನೋ ತಗೊಂಡ್ಬಂದ್ಬಿಟ್ಟಿದ್ದೀವಿ. ಅದೆಲ್ಲ ಅಲ್ಲ. ಅದೇ ತರ ಅದಕ್ಕೆ ಹೇಳಿದ್ದು, ಮುಂದೆ ಯಾವಾಗ್ಲಾದ್ರು ನೋಡೋಣ ಸರ್, ಮತ್ತೊಂದು ಲೈವ್ ಆಗಿ ಯಾವ್ದಾದ್ರು ಶಾಲೆಗಳು ಸಿಕ್ತು ಅಂತ ಆದ್ರೆ ಸ್ಟೂಡೆಂಟ್ಸ್ ಗಳನ್ನ ಇಟ್ಕೊಂಡೇ ನಾವು ಇದನ್ನ ಮಾಡ್ತೇವೆ. ಆ ಕ್ಷಣಕ್ಕೇನೆ ಅಲ್ಲಿ ಪರಿಹಾರಕ್ಕೆ ಯಾವ್ದು ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಕೊಡ್ತೇವೆ. ಪೇರೆಂಟ್ಸ್ ಗಳು ಬಂದಿಲ್ಲ, ಅವರು ಕೂಡ ಕಣ್ಣಾರೆ ನೋಡ್ರಿ, ಓಹೋ ನಮ್ಮ ಮಗು ಇವತ್ತು ಕಲಿತಾ ಇದೆ ಸರ್ ಅನ್ನೋದು ಅವ್ರ ಮನಸ್ಸಿಗೆ ಗೊತ್ತಾಗ್ಬೇಕು. ಆ ತರದ ಇನ್ವಾಲ್ವ್ಮೆಂಟ್ಗೆ ನಮ್ಮ ಸಾಹಿತ್ಯ ಪರಿಷತ್ತು ಶ್ರಮಿಸಬೇಕು ಅಂತ ನನ್ನ ಉದ್ದೇಶ. ಖಂಡಿತ ಸರ್. ಈಗ ಶಾಲೆಯಲ್ಲಿರುವ ಮಗು, ಶಾಲೆಯಲ್ಲಿ ಕಲಿತಿರುವ ಮಗು, ಶಾಲೆಯಲ್ಲಿ ಕಲಿಸ್ತಿರುವ ಶಿಕ್ಷಕರು ಮತ್ತು ಮನೆಯಲ್ಲಿರುವ ಪೋಷಕರು
ಇವ್ರ ಮೂವರ ನಡುವೆ ಒಂದು ಸಂವಹನ ಆಗ್ಬೇಕಾಗಿದೆ. ಹೌದು ಸರ್, ಇವರ ಆ ಮುಖಾಂತರ ಕ್ಲಾಸ್ ರೂಮ್ ನಲ್ಲಿ ಆಗಬೇಕು. ಕ್ಲಾಸ್ ರೂಮ್ ನಲ್ಲಿ ಅವ್ರು ಯಾರು ದಡ್ ರೂಮ್ ತಂದ್ಕೊಂಡಿದ್ದಾರೆ, ಯಾರು ದಡ್ರು ಅಂತಿಲ್ಲ, ನಾವು ಮಾಡಿದ್ದೇವೆ ಅಷ್ಟೇ. ದಡ್ ರೂಮ್ ತಂದ್ಕೊಂಡಿದ್ದಾರೆ, ಆ ಸ್ಟೂಡೆಂಟ್ಸ್ಗಳು ಅವರ ಪೇರೆಂಟ್ಸ್ಗಳು ಬಂದು ನೋಡ್ಬೇಕು. ಹೇಳಿ ಕೊಡೋದು ಬೋಧನೆ ಅಂತ ಹೇಳ್ತಾ ಇದೀವಲ್ಲ, ಅಲ್ಲಿ ಸರಿಯಾದ ಸ್ಟೆಪ್ ಇಲ್ಲ. ಪೋರ್ಷನ್ ಕಂಪ್ಲೀಟ್ ಮಾಡ್ತಿದ್ದಾರೆ, ಮಗುವಿಗೆ ಬರೀಲಿಕ್ಕೆ ಬರೋದಿಲ್ಲ, ಓದಲಿಕ್ಕೆ ಬರೋದಿಲ್ಲ, ಸರಿಯಾಗಿ ಕೇಳಿಸ್ಕೊಂಡಿರೋದಿಲ್ಲ. ಪ್ರಶ್ನೆಗೆ ಉತ್ತರ ಮಾತ್ರವನ್ನ ನಾವು ಗಮನಿಸ್ತಾ ಇದ್ದೀವಿ, ಆದ್ರೆ ಕಲಿಕೆಯನ್ನು ಗಮನಿಸಿದರೆ ಪ್ರಶ್ನೆಗೆ ಉತ್ತರ ಮಾಡೋದು ಎಂತದಿದೆ ಹೇಳಿ ನೋಡೋಣ. ಇದು ದೊಡ್ಡ ತೊಂದರೆ ಆಗಿದೆ ಸರ್. ಇದಕ್ಕೆ ನಾವು ಬಹಳಷ್ಟು ಹೇಳಿ ಸರ್. ನಮ್ಮ ಪರಿಷತ್ತು ಅಂತ ನಾವೀಗ ಏನು ಮಾಡ್ಕೊಂಡಿದ್ದೇವೆ, ಇದರ ಮೊದಲನೇ ಮುಖ್ಯ ಗುರಿ ಅಂತಂದ್ರೆ ಮಕ್ಕಳ ಕಲಿಕೆ ಸಹಜವಾಗಿ ಆಗಲೇಬೇಕು. ಕ್ರಿಯಾತ್ಮಕವಾದ ಕಲಿಕೆ, ಪ್ರಶ್ನೆ ಪತ್ರಿಕೆ ಉತ್ತರ ಹೇಳೋ ಕಲಿಕೆಗಳಲ್ಲ. ಚೆನ್ನಾಗಿರೋ ಕಲಿಕೆ ಬಂತು ಅಂದ್ರೆ ಪ್ರಶ್ನೆ ಪತ್ರಿಕೆ ಏನು ದೊಡ್ಡದಲ್ಲವೇ ಅಲ್ಲ, ಪರೀಕ್ಷೆ ದೊಡ್ಡದಲ್ಲವೇ ಅಲ್ಲ. ಸಹಜವಾಗಿ ಗೆಲುವಿಂದ ಮಾಡ್ತಾರೆ. ಇದನ್ನೆಲ್ಲವನ್ನು ಕೂಡ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ಮಾತು. ಅಂದ್ರೆ ನಾವೀಗ ಒಂದು 3 ಶಾಲೆಯ ಒಳಗೆ ತಾವು ಪ್ರಯೋಗ ಮಾಡಿದ್ವಿ. ತಾವು ಅವರಿಗೆ ಒಂದು ಒಳ್ಳೆ ಮಾಹಿತಿಯನ್ನು ನೀಡಿದಕ್ಕೆ ಆ ಒಂದು ದಿದ್ಗಿ ಒಂದು ಅಕ್ಷರ ಜ್ಯೋತಿ ಶಾಲೆ, ಆನಂತರ ಇಲ್ಲೂ ದಾವಣಗೆರೆಯ ಮಾರುತಿ ಶಾಲೆ, ಇನ್ನೊಂದು ಮಾಗನೂರು ರಾಜಶೇಖರಪ್ಪ ಶಾಲೆಯ ಆ ಮಕ್ಕಳು ಮತ್ತು ಶಿಕ್ಷಕರು ಬಹಳಷ್ಟು ಇನ್ವಾಲ್ವ್ ಆಗಿ ಬಹಳ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಪ್ರಾಯೋಗಿಕ ಮಾಡಿದ್ವಿ. ಇದೇ ರೀತಿ ಬೇರೆ ಬೇರೆ ಶಾಲೆಗಳು ಇದಾವೆ. ಆ ಶಾಲೆಗಳಲ್ಲಿ ಪೋಷಕರ ಸಭೆ ಅಂತ ಮಾಡಿ ಕರೆದು ತಮ್ಮ ಮುಖಾಂತರ ಈ ರೀತಿಯ ಒಂದು ಸಹಜ ಕಲಿಕೆ, ಸಹಜ ಕಲಿಸುವಿಕೆಯನ್ನ ಮತ್ತೆ ಪ್ರೋತ್ಸಾಹಿಸುವಂತದ್ದು, ಇಂಥದ್ನೆಲ್ಲ ಮಾಡಿದ್ರೆ ಒಂದು ಒಳ್ಳೆ ಪ್ರಯೋಗ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದಕ್ಕೆ ತಾವು ಆಹ್ವಾನಿಸಿದ್ರೆ ತಾವು ಆ ಒಂದು ಶಾಲೆಗಳಿಗೆ ಹೋಗಿ ಆ ಒಂದು ವರ್ಕ್ಶಾಪ್ ತರ ಪ್ರಯೋಗಾತ್ಮಕ ಒಂದು ಕಲಿಕೆಯನ್ನ ನೀವು ಬೋಧನೆ ಮಾಡ್ಬೋದು ಅಂತ ಆಶಿಸ್ತೇನೆ ಸರ್. ಖಂಡಿತ ಸರ್. ಆದ್ರೆ ಒಂದು ಕಂಡೀಷನ್ ಏನು ಅಂತಂದ್ರೆ, ನಿಮಗೆ ಅಲ್ಲಿ ಫ್ರೀ ಆದ ವಾತಾವರಣ ಬರಬೇಕು. ಯಾವುದು ಕೂಡ ಆರ್ಟಿಫಿಷಿಯಲ್ ಆಗಿರಬಾರ್ದು. ಟ್ರಯಲ್ ಅಂಡ್ ಎರರ್ ಮೆಥಡ್ ಇಲ್ವೇ ಇಲ್ಲ. ಕಲಿಕೆಗೆ ಪೂರಕವಾದಂತಹ ಒಂದು ಸಂಪರ್ಕ ಬೇಕು ಯಾರ ನಡುವೆ, ಮಕ್ಕಳು, ಶಿಕ್ಷಕರು ಮತ್ತೆ ಪೋಷಕರ ನಡುವೆ. ಇದೆಲ್ಲ ಆಗ್ಲೇಬೇಕಾಗಿರ್ತಕ್ಕಂಥ. ಅದನ್ನೇನು ಆನ್ಲೈನ್ ಅಲ್ಲಿ ಬೇಕಾದ್ರೂ ಮಾಡ್ಬೋದು. ಯಾರು ರೆಡಿ ಇರ್ಬೇಕು, ಶಿಕ್ಷಕರು ರೆಡಿ ಇರ್ಬೇಕು, ಅಥವಾ ಶಾಲೆಯ ಮುಖ್ಯಸ್ಥರು ಯಾರು ಇರ್ತಾರೆ ಅವರಿಗೆ ಇದು ಮೊದಲು ಅರ್ಥವಾಗಬೇಕು. ಇಲ್ಲ ಅಂತಂದ್ಬಿಟ್ರೆ ಏನಾಗುತ್ತೆ, ಶಿಕ್ಷಕರಿಗೆ ತುಂಬಾ ಹಿಂಸೆ, ಮಕ್ಕಳಿಗೆ ತುಂಬಾ ಹಿಂಸೆ, ಪರೀಕ್ಷೆಗಳು ಪೋರ್ಷನ್ ಆಗಿಲ್ಲ, ಎಷ್ಟೊಂದಿದಾವೆ ಸಮಸ್ಯೆಗಳು. ಚೆನ್ನಾಗಿ ಕಲಿಯೋದು ಯಾರು ಬೇಡ ಅಂತಾರೆ ಸರ್? ನಾವು ಕಲಿಸ್ತಾ ಇಲ್ಲ ಅಷ್ಟೇನೆ, ಎಲ್ಲ ನಾವೇ ಮಾಡ್ತಾ ಇದೀವಿ. ಉದಾಹರಣೆಗೆ ಒಬ್ಬ ಈ ಪೈಲ್ವಾನು ಜಟ್ಟಿ ಆದವನು ತಮ್ಮ ಶಿಷ್ಯರಿಗೆ ಕಲಿಸ್ಬೇಕಾದ್ರೆ ಅಖಾಡದಲ್ಲಿ ಅವನು ಅಖಾಡ ಕಲಿಬಾರ್ದು, ಮೇಲೆ ಕುಂತ್ ಪ್ರಯೋಗ ಮಾಡಿಸ್ಬೇಕು. ಇಲ್ಲಿ ಏನಾಗಿದೆ, ಮನೆಯೊಳಗೆ ಹೋಮ್ವರ್ಕ್ ನಾವೇ ಮಾಡ್ತೀವಿ, ಶಿಕ್ಷಕರು ಅವ್ರಿಗೆ ಏನ್ ಬೇಕೋ ಅವ್ರೆಲ್ಲ ರೆಡಿ ಮಾಡ್ಕೊಡ್ತಾರೆ. ಮಕ್ಕಳನ್ನ ಗೌನ ಆಗ್ಬಿಟ್ಟಿದೆ ಪಾಪ ಅವ್ರ ಪ್ರಯತ್ನ. ಯಾಕಂದ್ರೆ ಪೋರ್ಷನ್ ಕವರ್ ಆಗ್ಬೇಕು, ಪರೀಕ್ಷೆ ಬರೀಬೇಕು, ರಿಸಲ್ಟ್ ಕೊಡ್ಬೇಕು ಅನ್ನೋ ಅವಸರದಲ್ಲಿ ಶಿಕ್ಷಕರು ಬಹಳಷ್ಟು ದುಡ್ಡು ಕಟ್ಟಿದೀವಿ, ನಮ್ಮ ಮಗ ಚೆನ್ನಾಗಿ ರಿಸಲ್ಟ್ ಬರ್ಬೇಕು, ಹೈ ಸ್ಕೋರ್ ಮಾಡ್ಬೇಕು, ನಮ್ಮ ಅಂಕಪಟ್ಟಿ ಒಳಗೆ ಹೆಚ್ಚು ಅಂಕ ಪಡಿಬೇಕು, ಇಷ್ಟೇ ಆಗ್ಬಿಟ್ಟಿದೆ. ಆದ್ರೆ ಇವರಿಬ್ರು ಸೇರ್ಬಿಟ್ಟು ಮಗುವಿನ ಈ ಅಂತರಂಗದಲ್ಲಿ ಎಷ್ಟು ಶಿಕ್ಷಣ ಬೆಳವಣಿಗೆ ಆಗಿದೆ, ಅರ್ಥಕೊಂಡಿದ್ದಾನೆ, ಅವನು ಕಲಿಕೆ ಆಗಿದೆ ಅನ್ನೋದನ್ನ ನಾವಿಬ್ರು ಗಮನಿಸಕ್ ಹೋಗೋದೇ ಇಲ್ಲ. ಇದು ದೊಡ್ಡ ಒಂದು ಡ್ರಾಬ್ಯಾಕ್ ಆಗಿದೆ. ಸವಾಲಾಗಿ ನಾವು ಸ್ವೀಕರಿಸ್ತೇವೆ. ನಾನು ಅದಕ್ಕೆ ರೆಡಿ ಆಗಿದ್ದೇನೆ, ಸಿದ್ಧನಾಗಿದ್ದೇನೆ. ಸವಾಲಾಗಿ ಸ್ವೀಕರಿಸಬೇಕು. ಈಗ ನಿಮ್ಮ ಜೊತೆಯಲ್ಲಿ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶವೂ ಕೂಡ ಅದೇ ಆಗಿದೆ. ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ತರದಲ್ಲಿ ಈಗ ಒಂದು ತಮ್ದೊಂದು ಬ್ರೈನ್ ವೇವ್ಸ್ ಅಂತ ಹೇಳಿ ಒಂದು ಶಿಕ್ಷಣ ಒಂದು ಪ್ರಯೋಗಾತ್ಮಕ ಒಂದು ಇದನ್ನ ಸಂಸ್ಥೆಯನ್ನ ತಾವು ಮೊದಲಿಂದ ಮಾಡ್ಕೊಂಡು ಬಂದಿದ್ದೀರಿ. ಜೊತೆಗೆ ನಾವು ಕೂಡ ಈ ಒಂದು ಪರಿಷತ್ತಿನ ಅಡಿಯೊಳಗೆ ಹಕ್ಕಿಗೂಡು ಅಂತ ಒಂದು ಅದ್ರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ತಾವು ಇಬ್ರು ಸೇರ್ಬಿಟ್ಟು ಈ ತರ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಈ ಒಂದು ಪ್ರಯೋಗವನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕಾಣಿಸುತ್ತೆ. ತಾವು ದಯವಿಟ್ಟು ಅಲ್ಲಿಗೆ ಆಗಮಿಸಿ. ಖಂಡಿತವಾಗೋದು ಆಗ್ಲೇಬೇಕು. ಹಕ್ಕಿಗೂಡನ ಹೆಸರೇ ಸೂಕ್ತವಾಗಿದೆ ಸರ್. ಪಂಜರದಲ್ಲಿ ಇಟ್ಟಿಲ್ಲ ನಾವು ಹಕ್ಕಿಯನ್ನ, ಅದರ ಗೂಡಿನಲ್ಲಿ ಇಟ್ಟುಕೊಂಡೇ ಅದರ ಎಲ್ಲಾ ರೀತಿಯ ಜೀವನ ಕ್ರಮ ನಡ್ಕೊಂಡು ಹೋಗ್ತಾ ಇದೆ. ನಮ್ಮಲ್ಲಿ ಇದಾಗಬೇಕು ಸರ್. ಫಸ್ಟ್ ಈ ಎಕ್ಸಾಮಿನೇಷನ್ ಕಾನ್ಸೆಪ್ಟ್ ಇದೆಲ್ಲ ಅದನ್ನ ಮೊದಲು ಹೋಗ್ಬೇಕು. ಹಾಗೆ ಎಕ್ಸಾಮಿನೇಷನ್ ವಿತೌಟ್ ದ ಕ್ವಶನ್ ಪೇಪರ್ ಅಂತ ತಮ್ಮ ಕಡೆ ಒಂದ್ಸತಿ ಹೇಳಿದ್ದೆ ನಾನು. ಅದನ್ನ ನಾವು ಪ್ರಾರಂಭಿಸಿದರೆ ಯಾವುದಕ್ಕೂ ತೊಂದರೆ ಇಲ್ಲ, ಮಕ್ಕಳಿಗೆ ಭಯವೇ ಇರೋದಿಲ್ಲ. ದೇ ಎಂಜಾಯ್ ರೈಟಿಂಗ್ ದ ಎಕ್ಸಾಮಿನೇಷನ್. ಮಕ್ಕಳನ್ನು ಒಂದ್ ರೀತಿ ಬಂಗಾರದ ಪಂಜರದ ಒಳಗೆ ಹಾಕಿಟ್ಬಿಟ್ಟಿದೀವಿ ಅನ್ಸುತ್ತೆ. ಪಂಜರ ಆಗಿದ್ದೇನೆ ಆಗಿರೋದು ಸರ್. ನೋಡಿ, ಹಕ್ಕಿಗೂಡಿನಲ್ಲಿ ಎಲ್ಲದು ಲಾಕ್ ಅಂಡ್ ಡೋರ್ ಅಂತ ಇಲ್ವೇ ಇಲ್ಲ, ಗೇಟ್ ಅಂತ ಇಲ್ವೇ ಇಲ್ಲ. ಆದ್ರಿಂದ ನಾವು ಅನ್ಕೊಂಡಿದೀವಲ್ಲ, ಹಕ್ಕಿಗೂಡು ಇದರ ವೇದಿಕೆಯನ್ನು ಬ್ರೈನ್ ವೇವ್ಸ್ ನ ತತ್ವಗಳನ್ನ ಆಧರಿಸಿಕೊಂಡು
ಈ ಮಕ್ಕಳ ಕಲಿಕೆಗೆ ಪೂರಕವಾಗಿ ನಮ್ಮ ಪರಿಷತ್ತು ಕೆಲಸ ಮಾಡಬೇಕು. ನಮಸ್ಕಾರ ಸರ್. ನಮಸ್ತೆ.